ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ದೇವನೂರು ಮಹಾದೇವ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ದೇವನೂರು ಮಹಾದೇವ ಇವರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನಗಳಲ್ಲಿ ಸ್ವಲ್ಪ ಕಾಲ ಅಧ್ಯಾಪಕ ಮತ್ತು ಸಂಶೋಧಕರಾಗಿ ಕೆಲಸವನ್ನು ಮಾಡಿ 1981ರಲ್ಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವ್ಯವಸಾಯ ವೃತ್ತಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಬರೆದಂತಹ ಕೃತಿಗಳು ದ್ಯಾವನೂರು ಅನ್ನುವಂಥದ್ದು ಕಥಾ ಸಂಕಲನ, ಒಡಲಾಳ, ಕುಸುಮವಾಲೆ ಇವು ಕಾದಂಬರಿಗಳು, ಎದೆಗೆ ಬಿದ್ದ ಅಕ್ಷರ ಇವರ ಲೇಖನ ಸಂಗ್ರಹ. ಈಗ ನಾವು ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು 8 ಅಂಕದ ಪ್ರಶ್ನೆಗಳನ್ನು ಮೊದಲಿಗೆ ಗಮನಿಸೋಣ. ಒಟ್ಟಿಗೆ 5 ಪ್ರಶ್ನೆಗಳಿವೆ. ಈ 5 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಮುಂದೆ ನಾನು ಹೇಳುವಂತಹ ಉತ್ತರವನ್ನೇ ಬರೆಯಿರಿ. ಈ ಉತ್ತರ ಅನ್ನುವಂಥದ್ದು ನೀವು ಮೊದಲು ಗಮನದಲ್ಲಿ ಇಟ್ಕೊಳ್ಳಿ. ಕಥೆಯನ್ನು ಸರಿಯಾಗಿ ಕೇಳಿಸಿಕೊಂಡ್ರೆ ಆಯಿತು. ಆ ಕಥೆ ನಿಮಗೆ ಗೊತ್ತಿದ್ದರೆ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ಬೋದು. ಸರಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ, ದೇವನೂರರ ಒಡಲಾಳ ಕಾದಂಬರಿಯ ಕಥಾವಸ್ತುವನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ, ಒಡಲಾಳ ಎಂಬ ಹೆಸರು ಕಾದಂಬರಿಗೆ ಔಚಿತ್ಯಪೂರ್ಣವಾಗಿದೆ, ಹೇಗೆ ವಿಶ್ಲೇಷಿಸಿರಿ. ಮೂರನೇ ಪ್ರಶ್ನೆ, ಒಡಲಾಳ ಕಾದಂಬರಿಯಲ್ಲಿ ಕಾಣುವ ಹಟ್ಟಿಯ ಬದುಕಿನ ಚಿತ್ರವನ್ನು ನಿರೂಪಿಸಿರಿ. ನಾಲ್ಕನೇ ಪ್ರಶ್ನೆ, ಸಾಕವ್ವನ ಹೋರಾಟದ ಬದುಕು ಕಾದಂಬರಿಯಲ್ಲಿ ಹೇಗೆ ಮೂಡಿಬಂದಿದೆ, ವಿವರಿಸಿರಿ. ಐದನೇ ಪ್ರಶ್ನೆ, ಹಳ್ಳಿಯ 4 ಗೋಡೆಗಳ ನಡುವಣ ದಲಿತರ ನೋವು ಕಾದಂಬರಿಯಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿರಿ. ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಕಾದಂಬರಿಯಲ್ಲಿ ಬರುವಂತಹ ಬಹಳ ಪ್ರಮುಖವಾದಂತಹ ಪಾತ್ರ ಸಾಕವ್ವ. ಅನನ್ಯ ಜೀವನ ಪ್ರೀತಿಯನ್ನು ಹೊಂದಿದಂತಹ ಸಾಕವ್ವ ಇಲ್ಲಿ ಒಬ್ಬ ಧೈರ್ಯವಂತ ಹೆಣ್ಣಾಗಿ ತನ್ನದೇ ಆದಂತಹ ಒಂದು ಬದುಕನ್ನು ಕಟ್ಟಿಕೊಂಡು ಇನ್ನೊಬ್ಬರಿಗೆ ಮಾರ್ಗವನ್ನು ಸೂಚಿಸುವಂಥ ಮಾರ್ಗದರ್ಶಕ ವ್ಯಕ್ತಿಯಾಗಿ ಇಲ್ಲಿ ಚಿತ್ರಿತಗೊಂಡಿರುವಂಥದ್ದು. ಒಂದು ರೀತಿಯಲ್ಲಿ ವಿಶೇಷವಾದ ಬದುಕನ್ನು ಹೀಗೆ ಬದುಕುತ್ತಿದ್ದಾಳೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಸಾಕವ್ವ ಇವಳ ಬದುಕಿನ ರೀತಿ, ಆಕೆ ತನ್ನವರನ್ನು ಕಾಣುವಂತಹ ವಿಶಿಷ್ಟ ಬಗೆಯನ್ನು ಇಲ್ಲಿ ನಾವು ಕಾಣಬಹುದು. ಸಾಕವ್ವ ಇತರರ ಹಾಗೆ ಒಬ್ಬ ಸಾಮಾನ್ಯ ಸ್ತ್ರೀಯಲ್ಲ. ಅವಳೊಬ್ಬಳು ಹೆಣ್ಣು ಹೆಂಗಸಲ್ಲ, ಗಂಡು ಹೆಂಗಸು. ಹುಟ್ಟಿದ್ದು ಹೆಣ್ಣಾಗಿಯಾದರೂ ಗಂಡಸರನ್ನು ಮೀರಿ ಕಚ್ಚೆ ಕಟ್ಟಿ ದುಡಿದು ಸಂಪಾದಿಸಿದ ದಿಟ್ಟೆ ಅವಳು. ಹಾಗಾಗಿ ಅವಳದ್ದು ಅನನ್ಯ ಜೀವನ ಪ್ರೀತಿ. ಅವಳಿಗೆ 3 ಜನ ಗಂಡು ಮಕ್ಕಳಿರ್ತಾರೆ. ಆ 3 ಜನ ಗಂಡು ಮಕ್ಕಳು ಸಾಧಿಸಲು ಆಗದೇ ಇದ್ದದ್ದನ್ನು ಸಾಧಿಸಿ ತೋರಿಸಿದವಳು ಸಾಕವ್ವ. ತನ್ನ 3 ಗಂಡು ಮಕ್ಕಳು, ಅವರ ಹೆಂಡತಿಯರು, ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು ಹಾಗೂ ಹಿರಿಮಗಳ 2 ಮಕ್ಕಳು, ಇಷ್ಟೆಲ್ಲ ಸಂಸಾರದ ಭಾರವನ್ನು ತನ್ನ ನೊಗದಲ್ಲಿ ಹೊತ್ತುಕೊಂಡವಳು, ತನ್ನ ಹೆಗಲ ಮೇಲೆ ಹೊತ್ತುಕೊಂಡವಳು. ಎಂಥವರಿಗೂ ಕೂಡ ಆಕೆ ಕಿಮಕ್ ಎನ್ನದೆ ಗಟ್ಟಿ ಜೀವನವನ್ನು ನಡೆಸಿದಂತಹ ಗಟ್ಟಿಯಾದಂತಹ ಧೈರ್ಯಗಾತಿ ಅವಳು. ಕೆಲವೊಮ್ಮ ತಾನು ಇದ್ದ ಮನೆಯಿಂದ ಬಂದವಳು ಎಂದು ತನಗೆ ಎದುರಾಗಿ ನಿಂತರೂ ಅವಳನ್ನೂ ಕೂಡ ಕೇರ್ ಮಾಡದೆ ತನ್ನ ಹತೋಟಿಗೆ ಒಗ್ಗಿಸಿಕೊಂಡವಳು ಸಾಕವ್ವ. ಅಂದರೆ ತನ್ನ ಮಗನ ಹೆಂಡತಿಯೊಬ್ಬಳು ಈ ಸಾಕವ್ವನ ಎದುರು ನಿಲ್ತಾಳೆ. ಅವಳು ಪ್ರತಿಧ್ವನಿಯಾಗಿ ನಿಲ್ತಾಳೆ. ಆದರೆ ಅವಳು ಉಳ್ಳವಳಾದರೂ ಕೂಡ ಅವಳಿಗೂ ಕೂಡ ಕೇರ್ ಮಾಡದೇ ಇರುವಂಥ ವ್ಯಕ್ತಿತ್ವ ಸಾಕಮ್ಮನದು. ಸಾಕಮ್ಮ ಹಂಚು, ಹುಲ್ಲು, ತೆಂಗಿನ ಗರಿಯ ಮುಸುಡಿ ಮಾಡಿಕೊಂಡು ನಿಂತಿದ್ದ 4 ಕಂಬದ ತೊಟ್ಟಿ ಹಟ್ಟಿಯೊಂದರ ಯಜಮಾಂತಿ. ನಿನ್ನೆಯ ದಿನ ಹಟ್ಟಿ ಬಿಟ್ಟು ಹೋಗಿದ್ದ ಅವಳ ಖಾಸ ಹುಂಜ ಇಂದಾದರೂ ಬಾರದೆ ಸಾಕವ್ವನನ್ನು ಚಕಿತಗೊಳಿಸುತ್ತದೆ. ಅಂದರೆ ಆಕೆ ಸಾಕಿದಂತಹ ಒಂದು ಹುಂಜ ಮನೆ ಬಿಟ್ಟು ಹೋಗಿರ್ತದೆ. ಅದು ದೇವರಿಗೆ ಬಿಟ್ಟ ಹುಂಜವಾದ್ದರಿಂದ ಅಂಥ ಅಪಶಕುನಕ್ಕೇನೂ ಎಡೆ ಇರಲಿಲ್ಲ. ರಾತ್ರಿ ಎಲ್ಲೋ ಕುಳಿತಿದೆ, ಈಗಲ್ಲದಿದ್ದರೂ ಇನ್ನೊಂದು ಗಳಿಗೆ ಬರುತ್ತದೆ ಅನ್ನುವಂತಹ ಸಾಕವ್ವನ ಆಸೆಯನ್ನು ಸುಳ್ಳಾಗಿಸಿತ್ತು ಆ ಹುಂಜ. 2 ದಿನ ಕಳೆದರೂ ಕೂಡ ಹುಂಜ ಬಾರದೇ ಹೋದಾಗ ಸಾಕವ್ವನ ಕಣ್ಣ ಮುಂದೆ ಹುಂಜದ ಅಂದ ಚಂದಗಳೆಲ್ಲ ಓಡಾಡತೊಡಗ್ತವೆ.
ಯಾರೋ ಪಾಪಿಗೇಡಿಗಳು ದೇವರು ದಿಂಡಿರನ್ನು ಲೆಕ್ಕಿಸದೆ ತನ್ನ ಹುಂಜವನ್ನು ಮುರಿದಿರಬೇಕು ಎನಿಸ್ತದೆ ಸಾಕವ್ವನಿಗೆ. ಈ ಸಂಶಯ ಮೂಡುವುದೊಂದೇ ತಡ. ಸಾಕವ್ವ ಕೆಂಚವ್ವನ ತಿಪ್ಪಿಗೆ ನಡೆಯುತ್ತಾಳೆ. ತಿಪ್ಪೆ ಅಂದರೆ ಕೇರಿ ಅಂತ ಹೇಳ್ತೇವಲ್ಲ, ಅಲ್ಲಿಗೆ ನಡೆಯುತ್ತಾಳೆ. ಸಾಕವ್ವ ಕೆಂಚವ್ವನ ತಿಪ್ಪೆಯನ್ನು ಒಂದು ಚೂರೂ ಬಿಡದೆ ಕೆದರಿದರೂ ಹುಂಜ ಮಾತ್ರ ಕಾಣಿಸುವುದಿಲ್ಲ. ಸಿಕ್ಕ ಒಂದೆರಡು ತುಪ್ಪಟ ಪುಕ್ಕಗಳನ್ನು ಕೂಡಿಸಿ ನೋಡಿದರೂ ಅದು ಸಾಕವ್ವನ ಹುಂಜವಾಗಿರಲಿಲ್ಲ. ನಂತರ ಸಾಕವ್ವ 10 ತಿಪ್ಪೆ ಕೆದರಿ ನೋಡಿದರೂ ಹುಂಜ ಪತ್ತೆಯಾಗುವುದಿಲ್ಲ. ಸೋತು ಹಟ್ಟಿಗೆ ಬಂದಂತಹ ಸಾಕವ್ವ ಮೊಮ್ಮಗ ಶಿವನನ್ನು ಕೇಳಿ ನೋಡಿದ್ಲು. ಹುಂಜದ ವಿಷಯ ತಿಳಿಯಲಿಲ್ಲ. ಹುಂಜ ಬಾರದೇ ಇದ್ದಾಗ ಸಾಕವ್ವ ಹುಚ್ಚಿಯಂತಾಗುತ್ತಾಳೆ. ತನ್ನ ಹುಂಜ ಕದ್ದವರ ಮನೆ ಮಣ್ಣಾಗಿ ಹೋಗಲಿ ಎಂದು ಸಾಕವ್ವ ತನ್ನ ಕೈಯಿಂದ ಮಣ್ಣನ್ನು ಬಿಸಾಡುತ್ತಾಳೆ. ಅವಳ ಹಿರಿಯ ಮಗಳು ಗೌರಮ್ಮ, ಕಿರಿಯ ಮಗಳು ಪುಟ್ಟಗೌರಿ ಅವ್ವನನ್ನು ಅವಳು ಈ ರೀತಿ ಹುಚ್ಚಿಯ ಹಾಗೆ ವರ್ತಿಸಿದ್ದನ್ನು ನೋಡಿ ಸೀದಾ ಅವಳನ್ನು ಒಳ ಕರ್ಕೊಂಡು ಹೋಗ್ತಾರೆ. ಸಾಕವ್ವನದ್ದು 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಹಾಗೂ 5-6 ಹೆಣ್ಣು ಗಂಡು ಮೊಮ್ಮಕ್ಕಳ ತುಂಬು ಸಂಸಾರ. ಸಾಕವ್ವನ ಹಿರಿಯ ಮಗ ಕಾಳಣ್ಣ, ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಹಿರಿಯ ಮಗ ಕಾಳಣ್ಣ, 2ನೆಯ ಮಗ ಸಣ್ಣಯ್ಯ, 3ನೆಯ ಕಿರಿಯ ಮಗ ಗುರುಸಿದ್ದು. ಹಿರಿಗೌರಿ ಸಾಕವ್ವನ ಹಿರಿಯ ಮಗಳು, ಪುಟ್ಟಗೌರಿ ಸಣ್ಣ ಮಗಳು. 2ನೆಯ ಮಗ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮ. ಸಾಕವ್ವನಿಗೆ 4 ಜನ ಗಂಡು ಮಕ್ಕಳು ಹಾಗೂ ಹೆಣ್ಣು ಮೊಮ್ಮಕ್ಕಳು. ಸಾಕವ್ವನ ಹಿರಿಯ ಮಗಳು ಗೌರಿಯ ಗಂಡ ಊರೂರು ಅಲೆಯಲಾರಂಭಿಸಿದಂದಿನಿಂದ, ಅಂದರೆ ಅವನು ಮನೆಗೆ ಬರಲಿಕ್ಕೆ ಬರದೆ ಎಲ್ಲೆಲ್ಲೋ ಅಲೆದಾಡಿಕೊಂಡು ಎಲ್ಲೆಲ್ಲೋ ತಿರುಗಾಡಿಕೊಂಡು ಇದ್ದದ್ರಿಂದ ಆಕೆ ತನ್ನ ತಾಯಿ ಮನೆಗೆ ಬಂದು ನೆಲೆಸ್ತಾಳೆ. ಅಂದರೆ ಸಾಕವ್ವ ಇದ್ದಲ್ಲಿಗೆ ಬಂದು ನೆಲೆಸ್ತಾಳೆ. ಅವಳ ಗಂಡ 3 ತಿಂಗಳಿಗೋ 6 ತಿಂಗಳಿಗೋ ಬಂದು ಮುಖ ತೋರಿಸಿ ಪುಡಿಗಾಸನ್ನು ಕೊಟ್ಟು ಮಾಯವಾಗಿ ಬಿಡ್ತಾ ಇದ್ದ. ಇಲ್ಲಿ ಗೌರಮ್ಮ ಕೂಲಿ ನಾಲಿಗೆ ಹದ್ದಿನಂತೆ ಕಾಯುತ್ತಾ ಸಿಕ್ಕಿದ್ದು ತಿಂದು ತನ್ನ 2 ಮಕ್ಕಳ ಹೊಟ್ಟೆಗೆ ಹಾಕುತ್ತಾ ಬಡಬಾಳು ಪಡುತ್ತಿದ್ದಳು. ಇನ್ನು ಆಕೆಯ ತಂಗಿ ಪುಟ್ಟಗೌರಿ ಮದುವೆಗೆ ಬಂದು ಅಣಿಯಾಗಿ ನಿಂತಿದ್ದಳು. ಅಂದರೆ ಮದುವೆಯ ಪ್ರಾಯ ಬಂದಿತ್ತು. ಅವಳ ಕೈಗೆ ಬಂದ ಕೂಲಿ ಸಾಕವ್ವನ ಬಾಯಿಗೆ ಆಗುತ್ತಿತ್ತು. ಇನ್ನು ಸಾಕವ್ವನ ಕಿರಿಮಗ ಗುರುಸಿದ್ದು ಮನೆಗೆ ನೆಂಟನಂತಿದ್ದು ಮಾರಿಗುಡಿಯನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದ. ಅಂದರೆ ಮಾರಿಗುಡಿಯಲ್ಲಿ ಆತ ನೆಲೆಸಿದ್ದ, ಅಲ್ಲೇ ಮಲಗ್ತಾ ಇದ್ದ. ಊರೂರು ಸುತ್ತಿ ಗಾರೆ ಕೆಲಸವನ್ನು ಮಾಡುತ್ತಿದ್ದ. ಮೊದಲು ರೇಷ್ಮೆಗೂಡಿನ ವ್ಯಾಪಾರ ಮಾಡಿ ನಂತರ ಚಿಲ್ಲರೆ ಅಂಗಡಿಯನ್ನು ಇಟ್ಟು ದನದ ದಲ್ಲಾಳಿಯಾಗಿಯೂ ಆತ ಕೆಲಸ ಮಾಡಿದ್ದ. ಈಗ ಗಾರೆ ಕೆಲಸದಲ್ಲಿ ನಿಂತಿದ್ದ. ಕೈಯಲ್ಲಿ ಕಾಸಿದ್ದಾಗ ಅವ್ವನ ಎಲೆ ಅಡಿಕೆಗೂ ಹಣವನ್ನು ಕೊಡುತ್ತಿದ್ದ. ಅವನಿಗೆ ಗುಂಪು ನಾಟಕದ ಗೀಳು ತಲೆಗಂಟಿ ದಾನಶೂರ ಕರ್ಣದಲ್ಲಿ ಕರ್ಣನ ಮಗನ ಪಾರ್ಟು ಮಾಡ್ತಾ ಇದ್ದ. ಅವನ ಪಾಲಿಗೆ ನಡುಮನೆ ಪಾಲಾಗಿ ಬಂದಿದ್ದರೂ ಅವನು ಮಾಮೂಲಿಯಾಗಿ ಮಾರಿಗುಡಿಯಲ್ಲೇ ಮಲಗುತ್ತಿದ್ದ. ಇನ್ನು ಸಾಕವ್ವ ತನ್ನದೇ ಆದಂಥ ಒಂದು ಬದುಕನ್ನು ಕಟ್ಟಿಕೊಂಡಂತಹ ದಿಟ್ಟ ಹೆಂಗಸು. ಕಷ್ಟಪಟ್ಟು ಕೆಲಸ ಮಾಡಿ ಹಟ್ಟಿಯೊಂದನ್ನು ಕಟ್ಟಿಕೊಂಡು 3 ಗಂಡು 2 ಹೆಣ್ಣು ಮಕ್ಕಳನ್ನು ಸಾಕುತ್ತಾ ಬಂದವಳು ಸಾಕವ್ವ. ಆದರೆ 3 ಗಂಡು ಮಕ್ಕಳ ಹೆಂಡಿರು ಬಂದ ಮೇಲೆ, ಅಂದರೆ 3 ಮಕ್ಕಳಿಗೂ ಕೂಡ ಮದುವೆಯಾದ ನಂತರ ಕೂಡಿ ನಡೆಯದೆ, ಅಂದರೆ ಅವರು ಹಟ್ಟಿಯಲ್ಲಿ ಬಂದಾಗ ಅವರಲ್ಲಿ ಒಗ್ಗಟ್ಟಿರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ. ಇದ್ದ ಒಂದು ಹಟ್ಟಿಯಲ್ಲಿ 3 ಪಾಲು ಮಾಡಿಕೊಂಡು ಇರುವಂಥದ್ದು. 3 ಪಾಲು ಮಾಡಿಕೊಂಡು ಅದೇ ಹಟ್ಟಿಯಲ್ಲಿ ಇರ್ತಾರೆ, 3 ಪಾಲು ಮಾಡಿಕೊಂಡು ಅವರಿರ್ತಾರೆ. ಅದನ್ನು ನೋಡಿ ಸಾಕವನಿಗೆ ಬಹಳ ದುಃಖ ಆಗಿತ್ತು. ಸಾಕವನಿಗೆ ಈ ಬದುಕೇ ಚಿಟ್ಟು ಹಿಡಿದು ಹೋಗಿತ್ತು. ಇಂಥದ್ರಲ್ಲಿ ಹುಂಜ ಕಳೆದು ಹೋದದ್ದು ಒಂದು ಚಿಂತೆ ಬೇರೆ. ಎಲ್ಲ ಸಂಕಟ ಒಟ್ಟುಗೂಡಿದಂತಹ ಸಾಕವ್ವ ಹಿರಿಮಗಳ ಗೌರಮ್ಮನ ತಲೆ ಸವರುತ್ತಾ ತನ್ನ ಆಸ್ತಿಯನ್ನೆಲ್ಲ ಆಕೆಯ ಕಿರಿಮಗನ ಹೆಸರಿಗೆ ಬರೆದು ಸಾಯುತ್ತೇನೆ ಎಂದು ಹೇಳುತ್ತಾಳೆ. ಅವನ ಈ ಮಾತು ಸಣ್ಣ ಮಗ ಸಣ್ಣಯ್ಯನಿಗೆ ಹಿಡಿಸುವುದಿಲ್ಲ. ಆತ ಅವನ ಜೊತೆ ಮಾತಿನ ವರಸೆಗೆ ಇಳಿದ, ಅಂದರೆ ಜಗಳ ಮಾಡಲಿಕ್ಕೆ ಹೊರಡ್ತಾನೆ. ಆದರೆ ಸಾಕಷ್ಟು ಕಾನೂನು ಕೂಡ ಬಲ್ಲವಳಾಗಿದ್ದಂತಹ ಸಾಕವ್ವನ ಮುಂದೆ ಸಣ್ಣಯ್ಯನ ಹಾರಾಟ ಏನು ನಡೆಯುವುದಿಲ್ಲ. ಆದರೆ ಸಣ್ಣಯ್ಯ ಸುಮ್ಮನಾದರೂ ಆತನ ಹೆಂಡತಿ ಚೆಲುವಮ್ಮ ಸುಮ್ಮನಾಗುವಂತಿರಲಿಲ್ಲ. ಆಕೆ ಸ್ವಲ್ಪ ಜೋರಿನವಳೇ ಆಗಿದ್ಲು. ಆಕೆ ತನ್ನ ಪಾಲಿನ
ಹಾಗೆ ಒಂದಿಷ್ಟು ಸ್ಥಿತಿವಂತ ಮನೆತನದಿಂದ ಬಂದದ್ದೇ ಅದಕ್ಕೆ ಅಲ್ಲಿ ಇರುವಂಥ ಧೈರ್ಯಕ್ಕೆ ಕಾರಣವಾಗಿತ್ತು. ಆದರೂ ಸಾಕಮ್ಮ ಅವಳಿಗೆ ಸೋಲ್ತಾ ಇರಲಿಲ್ಲ. ಹೀಗಾಗಿ ಸಾಕವ್ವನ ಮುಂದೆ ಚೆಲುವಮ್ಮನ ಆಟ ನಡೆಯಲಿಲ್ಲ. ಆಸ್ತಿಗಾಗಿ ನಡೆದ ಜಗಳವನ್ನು ಕೊನೆಗೆ ಕಾಳಣ್ಣನೇ ಸದ್ಯಕ್ಕೆ ಬಗೆಹರಿಸಿ ಸಾಕವ್ವನನ್ನು ಸುಮ್ಮನಾಗಿಸಿ ಬಿಡ್ತಾನೆ. ಕಡಲೆಕಾಯಿ ಮೂಟೆಗಳನ್ನು ಆಗಾಗ ಕದ್ದು ತಂದು ಸುಟ್ಟು ತಿನ್ನುವುದು ಸಾಕವ್ವನ ಕುಟುಂಬದ ಒಂದು ವಾಡಿಕೆಯಾಗಿತ್ತು. ಅದೊಂದು ಪದ್ಧತಿ. ಹಾಗೆ ಬೇರೆಯವರ ಕಡಲೆಕಾಯಿಯ ಮೂಟೆಯನ್ನು ತಂದು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕಡಲೆಯನ್ನು ಸುಟ್ಟು ತಿನ್ನುವಂಥದ್ದು. ಈ ದಿನವೂ ಕೂಡ ಕಾಳಣ್ಣ ಅದೇ ಕೆಲಸ ಮಾಡಿದ್ದ. ಅಂದರೆ ಒಂದು ಗೋಣಿ ಕದ್ದುಕೊಂಡು ಬರ್ತಾನೆ. ಎತ್ತಪ್ಪನ ಮಿಲ್ಲಿನಿಂದ ಬೆನ್ನ ಮೇಲೆ ಹೊತ್ತು ತಂದ ಗೋಣಿ ಚೀಲವನ್ನು ಕಾಳಣ್ಣ ಹಜಾರದ ಒಲೆಯ ಮುಂದೆ ಇಳಿಸಿ ತನ್ನ ಹೆಂಡತಿಯನ್ನು ಗುಟ್ಟಾಗಿ ಕರೆದು ಒಲೆಯ ಮುಂದೆ ಒಂದಷ್ಟು ಬೆಂಕಿಯನ್ನು ಮಾಡಲಿಕ್ಕೆ ಹೇಳ್ತಾನೆ. ಕಾಳಣ್ಣನ ಹೆಂಡತಿ ಬೆಂಕಿ ಮಾಡ್ತಾಳೆ. ಕಾಳಣ್ಣ ಬೆಂಕಿಯ ಹತ್ತಿರವೇ ತಾನು ತಂದಿದ್ದ ಚೀಲದ ಅರ್ಧದಷ್ಟು ಕಡಲೆಕಾಯಿಯನ್ನು ರಾಶಿ ಹಾಕ್ತಾನೆ. ಕಾಳಣ್ಣ ಬಾಯಿಗೆರಡು ಉರಿದ ಕಾಳನ್ನು ಹಾಕಿ ಅಲ್ಲೇ ಕಾಲು ಚಾಚಿ ಗೋಡೆಗೊರಗೆ ನಿಂತಿದ್ದ ಸಾಕವ್ವನನ್ನು ಕೂಡ ಕರೆಯುತ್ತಾನೆ. ಸಾಕವ್ವ ಮೊಮ್ಮಗ ಶಿವನ ಕೈ ಹಿಡ್ಕೊಂಡು ಬರ್ತಾಳೆ. ಇಳಿದೇರುತ್ತಿದ್ದ ಬೆಂಕಿಯ ಮುಂದೆ ಸಾಕವ್ವ ಶಿವ ಕುಳಿತುಕೊಳ್ಳುತ್ತಾರೆ. ಇನ್ನು ಕಾಳಣ್ಣನ ಹೆಂಡತಿ ತರಲೆ ಪುರಳೆಯನ್ನು ಉರಿಗೆ ತಳ್ಳುತ್ತಾ, ಅಂದರೆ ಆ ತರಗಲೆಗಳನ್ನೆಲ್ಲ ಆ ಬೆಂಕಿಗೆ ಹಾಕುತ್ತಾ ಹಿರಿ ಗೌರಮ್ಮ ಮತ್ತು ಪುಟ್ಟ ಗೌರಮ್ಮನನ್ನು ಕೂಡ ಕರೀತಾಳೆ. ಅವರು ಕೂಡ ಬರ್ತಾರೆ. ಎಲ್ಲರೂ ಕಡಲೆಕಾಯಿಯ ಗುಡ್ಡೆಗೆ ಕೈ ಹಾಕುತ್ತಾ ಸಿಪ್ಪೆಯನ್ನು ಬೆಂಕಿಗೆ ಎಸೆಯತೊಡಗಿದರು. ನಂತರ ಗಂಡನ ಕಣ್ಸನ್ನೆ ತಿವಿಯಲು, ಅಂದರೆ ಕಾಳಣ್ಣ ಸನ್ನೆ ಮಾಡ್ತಾನಂತೆ. ಕಾಳಣ್ಣನ ಹೆಂಡತಿ ಅವಳೇನು ಮಾಡ್ತಾಳೆ, ಆ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮನನ್ನು ಕರೀತಾಳೆ. ಚೆಲುವಮ್ಮ ಕಿರಮನೆಯಲ್ಲಿ ಮಲಗಿದ್ದ ತನ್ನ ಎರಡನೆಯ ಮಗುವನ್ನು ಎಬ್ಬಿಸಿಕೊಂಡು ಬಂದು ಕಾಳಣ್ಣನ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಳ್ಳಿಸ್ತಾಳೆ. ನಂತರ ಸಣ್ಣಯ್ಯನೂ ಕೂಡ ಬಂದು ಆ ಗುಂಪಿಗೆ ಸೇರಿಕೊಳ್ತಾನೆ. ಸಣ್ಣಯ್ಯ, ಕಾಳಣ್ಣ, ಸಾಕವರು ಸಾಹುಕಾರ ಉತ್ತಪ್ಪ ಕಟ್ಟಿಸಿದ ಮನೆಯ ಬಗೆಗೆ ಮಾತನಾಡುತ್ತಾ ಕಡಲೆಕಾಯಿಯನ್ನು ತಿಂತಾ ಇರ್ತಾರೆ. ಮಾತಿನ ಮಧ್ಯ ಕಾಳಣ್ಣ, ನಮ್ಮವ್ವ ಅಂಥದ್ದೇನಾದರೂ ಕಟ್ಟಿಸಿದರೆ ಇನ್ನೆಂಗಾಡ್ತಿದ್ಲೋ ಎಂದ. ಮಗನ ಮಾತಿಗೆ ಸಾಕವ್ವ, ನೀವಿದ್ದೀರಲ್ಲಪ್ಪ ಪುಲಿಯಂಗ 3 ಜನ ಗಂಡುಮಕ್ಕಳ ಕಟ್ಟಿಸಿ ಎಂದಳು. ಅಲ್ಲಿದ್ದವರೂ ಕೂಡ ಬಾಯಾಡುತ್ತಾ ಯಾವುದನ್ನೂ ಕೂಡ ಗಮನಿಸದೇ ಇದ್ದರು. ಕಡಲೆ ಬೀಜ ಹೊಟ್ಟೆಗೆ, ಸಿಪ್ಪೆ ಬೆಂಕಿಗೆ ಬೀಳುತ್ತಾ ಇತ್ತು. ಆ ರೀತಿಯಲ್ಲಿದ್ದಾಗ ಕಾಳಣ್ಣ ಎತ್ತಪ್ಪನವರ ದನದ ಹಟ್ಟಿಯ ಎಮ್ಮೆಯ ಬಗ್ಗೆ ಮಾತಾಡ್ತಾನೆ. ಒಂದೊಂದು ಎಮ್ಮೆಯು ಎತ್ತಪ್ಪನ ಥರ ಹುಟ್ಟಿದ್ದಾಗಿ ಸಣ್ಣಯ್ಯ ಹೇಳ್ತಾನೆ. ಅಂದರೆ ಅಷ್ಟು ತೋರವಾಗಿದೆ ಅಂತ. ಆಗ ಸಾಕವ್ವ ಹೇಳ್ತಾಳೆ, ಅಂಥ ಒಂದು ಎಮ್ಮೆ ಸತ್ತೀಗಪ್ಪ, ನಮ್ಮ ಕೇರಿ ದರಿದ್ರನಾರು ಒಂದಿನ ಹಿಂಗ್ತದೆ ಎಂದಳು ಸಾಕವ್ವ. ಅದಕ್ಕೆ ಅಂದರೆ ಆ ಎತ್ತು ಸತ್ತರೆ, ಆ ಎಮ್ಮೆ ಸತ್ತರೆ ತಮಗೆಲ್ಲ ಆಹಾರ ಸಿಗ್ತದೆ ಅಂತ. ಆಗ ಗೌರಮ್ಮ ಹೇಳ್ತಾಳೆ, ಅವೇ ಸುಮ್ಮನಿರ್ವಸಿ, ನೀನು 3 ಕಾಸನ್ನ ಕೇಳೋದಕ್ಕೆ ಅಷ್ಟು ಪಾಡುಪಟ್ಟೆ, ಇನ್ನು ಅವರು ಎಮ್ಮೆ ಹೋದರೆ ಇನ್ನೆಂಗದ್ದು ಅಂದಳು. ಆಗ ಕಾಳಣ್ಣನ ಹೆಂಡತಿ, ಸರಿಯಾಗಂದಿಕ ಅತ್ಯಮ್ಮ ಎಂದಳು. ಅತ್ಗಮ್ಮ, ಸರಿಯಾಗಿ ಹೇಳಿದ್ರಿ ಅತ್ಗಮ್ಮ ಅಂದಳು. ಉತ್ತಪ್ಪನೇನ ದೊಡ್ಡದು ಬೆವರಳಿಸಿ ರಕ್ತ ಬಸಿದು ಸಂಪಾದನಾ ಮಾಡಿದ್ದನ ಹೋದ್ರ ಅವಂದೇನೋದ್ದು ಗುಡ್ಡೆ ಹಾಕಿರೋ ಬಡ್ಡಿ ದುಡ್ಡಲ್ಲಿ ಒಂದು ಕಣ್ಣೊಳಗೆ ಕುಂತದ ಕಣ್ರಪ್ಪ. ಬಡ್ಡಿ ದುಡ್ಡಲ್ಲಿ ಒಂದನ್ನು ಅವನು ತಗೊಂಡಿದ್ದಾನೆ ಎಂದ ಕಾಳಣ್ಣ. ಶಿವ, ಅವ್ರ ಮಗಳ ಮದುವೆ ಇನ್ನೂ ನನ್ನ ಕಣ್ಣೊಳಗೆ ಕುಂತದ ಕಣ್ರಪ್ಪ. ಅಂದರೆ ಆತನ ಮಗಳ ಮದುವೆನ ಆತ ಬಹಳಷ್ಟು ವಿಜೃಂಭಣೆಯಿಂದ ಮಾಡಿದ್ದ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಬೊಂದಿಕಾಳ ಸುಡು ಮಕ್ರೀಲಿ ಇಕ್ಕದು ಎಲ್ಲರ ಉಂಟ, ಕೈ ನೀಡಿದವರ ಒಂದೊಂದು ಬೊಗಸ ಇಷ್ಟಿಷ್ಟು ಒಂದೊಂದು ಬೊಗಸ ಅಂದಳು. ನಮ್ಮ ಪುಟ್ಟ ಗೌರಿ ಮದುವೆನೂ ಹಂಗೇ ಮಾಡೋದೆ ತಕ್ಕಳಿ ಎಂದಳು ಕಾಳಣ್ಣನ ಹೆಂಡತಿ. ಆ ಮಟ್ಟಕ್ಕೆ ಮಾಡಾಕ ನಮ್ಗೆ ಅಂಥ ಅತ್ತಿಗವ್ವ ನಮ್ಮ ಕೈಲಿ ಸಾಗೋ ಅಷ್ಟು 4 ಜನ ಸರಿಯನ್ನಂಗೆ ಮಾಡವ ತೆಕ್ಕಳ್ಳಿ ಎಂದ ಸಣ್ಣಯ್ಯ. ಪುಟ್ಟಗೌರಿ ಬೆಂಕಿ ಝಳಕ್ಕೆ ತಿಳಿಯಾಗಿ ಬೆವರುತ್ತಾ ಕುಳಿತಿದ್ದಳು. ಅಂದರೆ ಹಾಗೆಯೇ ಮದುವೆ ಸುದ್ದಿಯನ್ನು ಮಾತಾಡ್ತಾ ಇರುವಾಗ ಅವಳು ಸ್ವಲ್ಪ ನಾಚಿಕೊಂಡು ಕೂತ್ಕೊಳ್ತಾಳೆ. ಸಾಕವ್ವ ಮಕ್ಕಳ ಮಾತು ಮೆಲುಕು ಹಾಕುತ್ತಾ ಬಾಯಾಡಿಸುತ್ತಾ, ಅಷ್ಟು ಮಾಡ್ರಪ್ಪ ನನ್ನ ಕಣ್ಗಳ, ನಾನು ಕಣ್ಣು ಮುಚ್ಚೋ ಒಳಗೇನೆ ಆ ನನ್ನ ಮೇಡು ಐಕಳಿಗೆ ಒಂದು ದಾರಿಸಿ ತೋರಿಸಿ ಎಂದಳು. ಕಾಳಣ್ಣ ಗುರುಸಿದ್ದು ಚಿಕ್ಕ ಮಾಮನನ್ನು ಕಡಲೆಕಾಯಿ ತಿನ್ನಲು ಕರೆದುಕೊಂಡು ಬರುವಂತೆ ಶಿವಿಗೆ ಹೇಳುತ್ತಾನೆ.
ಆದರೆ ಶಿವು ಕತ್ತಲಲ್ಲಿ ತನಗೆ ಭಯವಾಗುತ್ತದೆ ಎಂದು ಹೇಳಿದ. ಪುಟ್ಟಗೌರಿ ತಾನೂ ಬರುವುದಾಗಿ ಹೇಳಿ ಶಿವನ ಜೊತೆ ಚಿಕ್ಕ ಮಾವನನ್ನು ಕರೆತರಲು ಹೋದಳು. ಪುಟ್ಟಗೌರಿ ಶಿವ ಬಂದಾಗ ಚಿನ್ನಸ್ವಾಮಿ ಮಾರಿಗುಡಿಯಲ್ಲಿ ಹಾಡುತ್ತಿದ್ದ. ಗುರುಸಿದ್ದು ಇತರ ಜನರಂತೆ ವಾಲಾಡುತ್ತಾ ಪದಕ್ಕೆ ತಕ್ಕಂತೆ ತನ್ನ ದೇಹವನ್ನು ತಾಳ ಕೊಡ್ತಾ ಇದ್ದ. ಪುಟ್ಟಗೌರಿಯು 4 ಹೆಜ್ಜೆ ಮುಂದೆ ಬಂದು ನಿಂತಿದ್ದಳು. ಶಿವು ಗುರುಸಿದ್ದು ಚಿಕ್ಕ ಮಾವನ ಬೆರಳು ಹಿಡಿದು, ಮಾವೋ ಹಿಟ್ಟುಣ್ಕೊಂಡು ಬರುವಂತೆ ಬಾ ಎಂದು ಕರೆದ. ತಾಡು ಹೋಗಾವು ಎಂದು ಗುರುಸಿದ್ದು. ಇದು ಹೀಗೇ ನಡೆದೇ ಇದ್ದಾಗ ಹಾಡುತ್ತಿದ್ದ ಖುಷಿಗಾರ ಚಿನ್ನಸ್ವಾಮಿ ಮೀಸೆ ಕೆಳಗೆ ನಗು ತಂದುಕೊಂಡು ಕಣ್ಣಗಲಿಸಿ ಗುರುಸಿದ್ದಿಗೆ ಬೆರಳು ತೋರಿಸಿ, ಹೋಗೆಲೋ ಶಿಖಂಡಿ ಎಂದು ಪದವನ್ನು ಅಲ್ಲಿಗೇ ನಿಲ್ಲಿಸಿದ. ಅವನು ನಿಲ್ಲಿಸುವ ಮೊದಲೇ ಎಲ್ಲರ ಬಾಯಿಂದೂ ನಗು ಗುಲ್ಲೆಂದುಕೊಂಡು ಎದ್ದೇಳುತ್ತದೆ. ಗುರುಸಿದ್ದನೂ ನಗಾಡುತ್ತಲೇ ಶಿವನ ಕೈ ಹಿಡಿದು ಎದ್ದು ಮುಂದೆ ಮುಂದೆ ನಡೆದ. ಅವನ ಹಿಂದೆ ಹಿಂದೆ ಪುಟ್ಟಗೌರಿ, ಶಿವು ನಡೆದರು. ಪುಟ್ಟಗೌರಿ ಶಿವಿನ ಕಿವಿಯಲ್ಲಿ, ಅದ್ಯಾರಪ್ಪ ಶಿವು ಪದ ಹೇಳ್ತಾ ಇದ್ದೋರು ಎಂದು ಕೇಳಿದಳು. ಅದಕ್ಕೆ ಶಿವು, ಆತ ಚಿನ್ನಸ್ವಾಮಿ ಎಂದು ಹೇಳಿದ. ಪುಟ್ಟಗೌರಿ ಆ ಚಿನ್ನಸ್ವಾಮಿ ಹಾಗೂ ಅವನ ಪದ ಎರಡನ್ನೂ ಕಣ್ಣ ಮುಂದಿರಿಸಿಕೊಂಡು ನಡೆದಳು. ಇನ್ನು ಗುರುಸಿದ್ದು ಬಂದಾಗ ಹುರಿದ ಕಡಲೆಕಾಯಿಯ ಗುಡ್ಡೆಯೊಂದು ಕಿಡಿಯಾಗಿತ್ತು. ಅಲ್ಲಿಗೆ ಗುರುಸಿದ್ದುನ ಕೈ ಬೀಳಲು ಅವನ ಕೈಗೆ ಕಟ್ಟಿದ್ದ ವಾಚು ಬೆಂಕಿ ಬೆಳಕಿಗೆ ಫಳಾರೆನ್ನುತ್ತದೆ. ಎಲ್ಲರ ಕಣ್ಣು ಕೂಡ ಗುರುಸಿದ್ದು ಕಟ್ಟಿಕೊಂಡ ಆ ವಾಚಿನ ಮೇಲೆ ಬೀಳುತ್ತದೆ. ಕೆಲವರ ಬಾಯಾಡುವುದು ಕೂಡ ಕ್ಷಣ ನಿಲ್ಲುತ್ತದೆ. ಗುರುಸಿದ್ದುನ ಕೈ ಆಡಿಸಿದ ಕಡೆ ಶಿವನ ಕಣ್ಣಾಡುತ್ತದೆ. ಕಾಳಣ್ಣ ಯಾರದು ಗಡಿಯಾರ ಎಂದು ಕೇಳಿದ. ತಮ್ಮನ ಈ ಮಾತನ್ನು ನಂಬದ ಸಣ್ಣಯ್ಯ, ಓತಕತ್ತನ ಇವ ಜೂಜಾಡ್ತಾ ಸಾಲ ಏರ್ಕೊಂಡು ಇನ್ನೂ ಸೈಕಲ್ಲೇ ವಜವಾಗಿಲ್ಲ, ಈ ಥರ ಇವನಿಗೂ ಯಾರದೋ ವಜವಾಗಿರಬೇಕು ಎಂದ. ಗುರುಸಿದ್ದು ಕಡಲೆ ಬೀಜ ಬಾಯಿಗಿಡುತ್ತಾ ಆತನಿಗೆ ಸುಮ್ಮನಿರಲು ಹೇಳಿ ಮಾತಿನ ದಾರಿ ಬದಲಿಸಿ ತಗಡೂರು ಶಿವಬಸಪ್ಪನ ಹೋಟೆಲ್ ವಿಷಯ ಹೇಳತೊಡಗಿದ. ಜನಗದ್ದಲದಲ್ಲಿ ಶಿವಬಸಪ್ಪ ಬೆವೆತು ಹೋದದ್ದನ್ನು, ತಾನು ಕಾಸು ಬಿಸಾಕಿ ದೋಸೆ ತಿಂದು ಟೀ ಕುಡಿದದ್ದನ್ನು ದೊಡ್ಡದಾಗಿ ಕತೆ ಮಾಡಿ ಹೇಳಿದ. ನಂತರ ವಾಚ್ ನೋಡಿಕೊಂಡು ತನ್ನ ಪಾಟಿನ ಸಮಯವಾಯಿತು ಎಂದು ಗುರುಸಿದ್ದು ಎದ್ದು ಹೊರಟ. ಬೆಲ್ಲ ಇದ್ದರೆ ಚಹಾ ಕಾಯಿಸುವುದಾಗಿ ಸಣ್ಣಯ್ಯ ಹೇಳಿದರೂ ಗುರುಸಿದ್ದು ಕೈಯಾಡಿಸಿ ಹೊರಟು ಹೋದ. ಪುಟ್ಟಗೌರಿ, ಹೋಟ್ಲ ಟೀ ಕುಡಿಯಾವ, ಹಟ್ಟಿಗೊಡ್ಡು ಕಾಫಿ ಕುಡ್ದಾನ ಎಂದು ಅವನ ಹಿಂದೆಯೇ ಹೋಗಿ ಚಿಲಕ ಹಾಕಿ ಬಂದು ಕುಳಿತಳು. ಹೀಗೆ ಈ ವಿಷಯವಾಗಿ ಸಂಭಾಷಣೆ ಸಾಗುತ್ತಲೇ ಕಡಲೆ ಬೀಜ ತಿನ್ನುವ ಕಾರ್ಯಕ್ರಮವು ಮುಗಿಯುತ್ತದೆ. ನಂತರ ಚೆಲುವಮ್ಮ ಒಲೆಯ ಮೇಲೆ ಚಹಾಕ್ಕೆ ನೀರನ್ನು ಇಡುತ್ತಾಳೆ. ಆ ಹೊತ್ತಿನಲ್ಲಿ ಸಾಕವ್ವನ ಹಟ್ಟಿಯ ಚಿಲಕ ಕೈ ಹಾಕಿ ತೆಗೆದು ಒಳಬಂದವನು ಪೊಲೀಸ್ ಕಾನ್ಸ್ಟೇಬಲ್ ರೇವಣ್ಣ. ಕಳೆದ 5-6 ತಿಂಗಳಿಂದಲೂ ತನ್ನ ಮಿಲ್ಲಿನ ಲಾಟಿನಿಂದ ಕಡಲೆಕಾಯಿ ಮೂಟೆಯನ್ನು ಕಳವಾಗುತ್ತಿದ್ದ ಬಗ್ಗೆ ಎತ್ತಪ್ಪ ಇನ್ಸ್ಪೆಕ್ಟರ್ಗೆ ದುಂಬಾಲು ಬಿದ್ದು ಕಳ್ಳತನ ನಿಲ್ಲಿಸುವಂತೆ ಕೇಳಿಕೊಂಡಿದ್ದ. ಈ ಕಾರಣಕ್ಕಾಗಿಯೇ ರೇವಣ್ಣ ಕೆಲ ಜೊತೆ ಪೀಸಿಗಳೊಂದಿಗೆ ಬಂದಿದ್ದ. ಒಂದು ದಿನ ಕಂಬಳಿ ಹೊದ್ದು ರಾತ್ರಿ ಕಾಯ್ದು ಕುಳಿತ ರೇವಣ್ಣನಿಗೆ ವ್ಯಕ್ತಿಯೊಬ್ಬ ಬಂದು ಕಡಲೆಕಾಯಿ ಮೂಟೆ ಹೊತ್ತೊಯ್ಯುವುದು ಕಾಣಿಸ್ತದೆ. ಹಿಡಿದು ರಂಪ ಎಬ್ಬಿಸುವುದು ಸರಿಯಲ್ಲ ಎಂದು ಆ ಸಮಯಕ್ಕೆ ಸುಮ್ಮನೆ ಬಿಟ್ಟಿದ್ದ ರೇವಣ್ಣ ಈ ಕಳ್ಳತನದ ಹಿಂದಿರುವ ಜಾಲವನ್ನು ಪತ್ತೆ ಹಚ್ಚಿ ಒಂದೇ ಸಲಕ್ಕೆ ಧಡಂ ಅನಿಸಬೇಕು ಅಂತ ನಿರ್ಧರಿಸ್ತಾನೆ. ಅದಕ್ಕಾಗಿ ಸಾಕವನ ಹಟ್ಟಿಗೆ ಹೋಗುವವರ ಬರುವವರ ಮೇಲೆ ರೇವಣ್ಣ ಕಣ್ಣಿಟ್ಟು ಕುಳಿತಿದ್ದ. ಮೂಟೆ ಹೊತ್ತ ವ್ಯಕ್ತಿ ಸಾಕವನ ಹಟ್ಟಿಗೆ ಬಂದುದನ್ನು, ಪುಟ್ಟಗೌರಿ ಶಿವು ಮಾರಿಗುಡಿಗೆ ಹೋಗಿ ಸಿದ್ದುನನ್ನು ಕರೆದುಕೊಂಡು ಬಂದುದನ್ನು, ಗುರುಸಿದ್ದು 1 ಗಂಟೆ ಅಲ್ಲಿದ್ದು ತಿರುಗಿ ಮಾರಿಗುಡಿಗೆ ಹೋದುದನ್ನು, ಗುರುಸಿದ್ದು ಬೀಡಿ ಹಚ್ಚಿದಾಗ ಕಂಡುಬಂದ ಚಹರೆ ಪ್ರಕಾರ ಅವನ ಎಡದ ಕೈ ವಾಚ್ ಕಟ್ಟಿಕೊಂಡಿದ್ದನ್ನು, ಈ ಕಳ್ಳತನದ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಚಹರೆ ಆ ಮುಖದಲ್ಲಿ ಇದ್ದುದನ್ನು ಕಣ್ಣಾರೆ ಕಂಡಿದ್ದ ರೇವಣ್ಣ ಇದನ್ನೆಲ್ಲ ಮನಸ್ಸಿನಲ್ಲಿ 4 ಸಲ ನೋಟ್ ಮಾಡಿಕೊಂಡ ರೇವಣ್ಣ ಸಾಕವನ ಹಟ್ಟಿಗೆ ಬಂದು ಚಿಲಕ ಹಾಕಿ ಮತ್ತೆ ಮೊದಲಿದ್ದ ಜಾಗೆಗೆ ಬಂದು ಕುಳಿತಿದ್ದ. ಬೆಳಗಾಗಲು ಪ್ರಾರಂಭಿಸುತ್ತಿದ್ದಂತೆ ಆತ ತಡಬಡಾಯಿಸಿ ಎದ್ದು ಸಾಹುಕಾರ ಹುತ್ತಪ್ಪನ ಆಳಿನ ಗುಡಿಸಲಿಗೆ ಬಂದು ತಾನು ಮಾಲು ಮತ್ತು ಕಳ್ಳ ಎರಡನ್ನೂ ಹಿಡಿದುದಾಗಿ ಇನ್ಸ್ಪೆಕ್ಟರ್ಗೆ ತಿಳಿಸಬೇಕೆಂದು, ಅವರು ಬೇಗ ಬರುವಂತೆ ಹೇಳಬೇಕೆಂದು ತಿಳಿಸಿ ಆಳನ್ನು ಕಳಿಸುತ್ತಾನೆ. ಪುನಃ ತಿರುಗಿ ಬಂದು ಸಾಕವನ ಗುಡಿಸಲು ಚಿಲಕ ಅಲುಗಾಡದೇ ಇರುವುದನ್ನು ಗಟ್ಟಿ ಮಾಡಿಕೊಂಡು ಮೊದಲನ ಜಾಗಕ್ಕೆ ಬಂದು ಕುಳಿತು ಜೀಪಿನ ಸದ್ದಿಗಾಗಿ ಧ್ಯಾನಸ್ಥನಾಗಿ ಕಾಯುತ್ತಾ ಇರ್ತಾನೆ ರೇವಣ್ಣ. ಇನ್ನು ಕಣ್ಬೆಳಕು ಬರುವ ಹೊತ್ತಿಗೆ ಇನ್ಸ್ಪೆಕ್ಟರ್ನ ಜೀಪು ಸಾಕವನ ಹಟ್ಟಿಗೆ ಬಂದು ನಿಂತಿತು.
ಇನ್ಸ್ಪೆಕ್ಟರ್ನ ಎದುರಿನಲ್ಲೇ ರೇವಣ್ಣ ಹಾಗೂ ಇತರ ಪಿಸಿಗಳು ಸಾಕವ್ವನ ಹಟ್ಟಿಯನ್ನೆಲ್ಲ ಒಂದೂ ಬಿಡದೆ ಹುಡುಕುತ್ತಾರೆ. ಆದರೆ ಕಳ್ಳ ಮಾಲಾಗಿದ್ದ ಕಡಲೆಕಾಯಿ ಮೂಟೆ ಮಾತ್ರ ಪತ್ತೆಯಾಗಿರಲಿಲ್ಲ. ಕೊನೆಗೆ ರೇವಣ್ಣ ಕಾಳಣ್ಣ ಗುರುಸಿದ್ದುನನ್ನು ವಿಚಾರಿಸಲಾಗಿ ಕೊನೆಗೆ ಕದ್ದ ಮಾಲನ್ನು ತಿಂದು ಹಾಕಿದುದಾಗಿ ಇನ್ಸ್ಪೆಕ್ಟರ್ಗೆ ಖಾತ್ರಿಯಾಗುತ್ತದೆ. ಸಾಹುಕಾರ ಉತ್ತಪ್ಪನವರಿಗೂ ಏನೂ ತೋಚದೆ ಹೊಟ್ಟೆಯೊಳಗೆ ಬೆಂಕಿ ಇರುವ ಈ ರಾಕ್ಷಸ ಜನ ತಿಂದಿರಲೂಬಹುದು ಎನಿಸುತ್ತದೆ. ಇನ್ಸ್ಪೆಕ್ಟರ್ ರೂಲ್ ದೊಣ್ಣೆಯಲ್ಲಿ ಕಾಳಣ್ಣನ ಗಲ್ಲವನ್ನು ಎತ್ತಿ, ಈ ಸಲ ಬದುಕಿದೆ ನನ್ನ ಮಗನೇ, ನೀನು ಎದ್ಗಳಿಗೆ ಚೆನ್ನಾಗಿತ್ತು, ಇನ್ನೊಂದು ಸಲ ಏನಾದ್ರು ಚೂರು ಸಿಳಿವು ಸಿಕ್ತೋ ನೀನು ಚಮಡ ಸುಲಿದು ಬಿಡ್ತೀನಿ ಎಂದು ಹುಂಕರಿಸ್ತಾನೆ. ಆ ಹುಂಕಾರವೆಲ್ಲವೂ ಚಣಗದ ಬಳಿ ನೆಲ ತುಳಿಯುತ್ತಿದ್ದ ರೇವಣ್ಣನಿಗೆ ಬಂದು ಗುದ್ದುತ್ತದೆ. ರೇವಣ್ಣನ ದೇಹ, ಮನಸ್ಸು, ಆತ್ಮಗಳ ಶಕ್ತಿಯನ್ನೆಲ್ಲ ಸಮ್ಮಿಲನಗೊಳಿಸಿ ಒಂದು ಸಲ ಆ ನೆಲಕ್ಕೆ 2 ಕಾಲುಗಳಿಂದಲೂ ಗುದ್ದಿದ. ಆಗ ಅವನ ಭಾರಕ್ಕೋ ಅವನ ಬೂಟುಗಳ ಭಾರಕ್ಕೋ ಅಲ್ಲಿ ಶಬ್ದದೊಡನೆ ನೆಲ ಹಳ್ಳವಾಗುತ್ತದೆ. ಈ ನೆಲ ಯಾಕೋ ಅನುಮಾನ ಸ್ವಾಮಿ, ಸೌಂಡು ಮಾಮೂಲಿ ಇಲ್ಲ ಎಂದು ರೇವಣ್ಣ 2 ಕೈಗಳಿಂದಲೂ ಹಳ್ಳದ ಮಣ್ಣು ತೋಡಿಸ್ತಾನೆ. ಆಗ ಅಲ್ಲಿಂದ ಹಳ್ಳಿಯ 4 ದಿಕ್ಕುಗಳಿಂದಲೂ ಇಲ್ಲಿ ಹೊರಬರುತ್ತವೆ. ರೇವಣ್ಣ ಒಂದು ಬಿಲದೊಳಗೆ ಸಲೀಸಾಗಿ ಕೈ ತುರುಕಿ ಹಿಂದಕ್ಕೆ ಎಳೆಯಲು ರೇವಣ್ಣನ ಕೈಗೆ 10 ಕಡಲೆ ಬೀಜಗಳು ಬಂದವು. ದೈವ ಸಾಕ್ಷಾತ್ಕಾರವಾದಂತೆ ಸಿಕ್ತು ಮಾಸ್ವಾಮಿ ಎಂದು ರೇವಣ್ಣ ಕೈ ಚಾಚಿ ಕೂಗಿದ. ಇನ್ಸ್ಪೆಕ್ಟರ್ ಮಾಸ್ವಾಮಿಗಳು ನೋಡಿ, ಅವೆಲ್ಲ ಗಂಟು ಮುಟೆ ಕಟ್ಟಿ ಹೊತ್ಕೋ, ನೀನು ಹೆಂಡತಿ ಮಕ್ಕಳಿಗೆ ಕೊಡುವೆಯಂತೆ ಎಂದರು. ರೇವಣ್ಣನ ಕೈಗೆ ನಡುಕ ಬಂದು ಕಡಲೆ ಬೀಜಗಳು ನೆಲ ಕಂಡು ಖುಷಿಗೊಂಡವು. ರೇವಣ್ಣನ ಆ ಇಲಿ ಬಿಲದೊಳಗೆ ನೆಟ್ಟ ಕಣ್ಣು ಎತ್ತದೇ ನಿಂತಂತೆ. ನಂತರ ಇನ್ಸ್ಪೆಕ್ಟರ್ ಯತ್ತಪ್ಪನವರಿಗೆ, ಸಾವುಕಾರ್ರೆ, ಕಳ್ತನ ಹಿಡಿಯೋದು ನನ್ನ ಮೇಲೆ ಇರಲಿ ಎಂದು ಹೇಳಿ ಕಾಳಣ್ಣನನ್ನು ಕಣ್ಣಿನಿಂದ ತಿಂದು ಹೊರಡಲು ಹೇಳಿದ. ಆಗ ಸಾಕವ್ವ ಸುಮ್ಮನೆ ಇರಲಾರದೆ ತನ್ನ ಹುಂಜ ಕಳೆದುದನ್ನು ತಿಳಿಸಿ ಹುಡುಕಿ ಕೊಡುವಂತೆ ಇನ್ಸ್ಪೆಕ್ಟರ್ನನ್ನು ಕೇಳಿಕೊಳ್ಳುತ್ತಾಳೆ. ಹುಂಜ ಯಾವ ರೀತಿ ಇತ್ತು ಮುದುಕಿ ಎಂದು ಕೇಳಿದ ಇನ್ಸ್ಪೆಕ್ಟರ್. ಸಾಕವ್ವ ಪಂಜರ ತೆಗೆದು ಹೊರಬಂದ ಹುಂಜಗಳಲ್ಲಿ ದಪ್ಪನೆಯ ಹುಂಜ ತೋರಿಸಿ, ಅದೂ ಇದ್ರ ಜೊತೆ ಇದೆ ಬುದ್ಧಿ ಎಂದಳು. ಭೇಷ್ ಚೆನ್ನಾಗಿದೆ ಮುದುಕಿ, ಆ ಹುಂಜನ ಹಿಡ್ಕೊಡು, ಅದನ್ನ ಹುಡ್ಕೊಂಡು ಬರೋಕೆ ಇದನ್ನ ಕಳಿಸ್ತೀನಿ ಎಂದ ಇನ್ಸ್ಪೆಕ್ಟರ್. ಈ ಮಾತಿನ ಮರ್ಮವನ್ನು ಅರಿಯದ ಸಾಕವ್ವ, ಅಷ್ಟು ಮಾಡಿ ನನ್ನ ಹೊಟ್ಟಿ ಕಟ್ಕೊಂಡು ಸಾಕಿದ್ವಿ ನಾನು ನೋಡಿಯ ಎಂದಳು. ಆದರೆ ಸಾಕವ್ವನಿಗೆ ನಿಧಾನವಾಗಿ ಅರಿವಿಗೆ ಬರುತ್ತದೆ. ಆಮೇಲೆ ಅವಳು ಅಯ್ಯೋ ಅಯ್ಯೋ ಅಂದುಕೊಂಡದ್ದು ಯಾರಿಗೂ ಕೇಳಿಸುವುದಿಲ್ಲ. ಕಾಳಣ್ಣ, ಸಣ್ಣಯ್ಯ ಹುಂಜ ಹಿಡಿಯಲು ಮುಂದಾಗುತ್ತಾರೆ. ಅವರೊಟ್ಟಿಗೆ ಉಳಿದವರೂ ಕೂಡಿಕೊಳ್ಳುತ್ತಾರೆ. ಸಾಹುಕಾರ ಯತ್ತಪ್ಪನವರು 1 ರೂಪಾಯಿ ನೋಟು ತೆಗೆದು ಮಡಚಿ ಸಾಕವ್ವನಿಗೆ ಎಲೆ ಅಡಿಕೆಗೆಂದು ಕೊಟ್ಟರು. ಸಾಕವ್ವ, ಅಯ್ಯೋ ಬ್ಯಾಡಿ ಸ್ವಾಮಿ ಬ್ಯಾಡಿ ನನ್ನಪ್ಪ ಎನ್ನುತ್ತಲೇ ಈಚಿದುಕೊಂಡಳು. ಇತ್ತ ಆ ಹುಂಜವನ್ನು ಹಿಡಿದು ಜೀಪಿಗೆ ಕಟ್ಟುತ್ತಿದ್ದಂತೆ ಜೀಪು ಧೂಳೆಬ್ಬಿಸುತ್ತಾ ಹೊರಟು ಹೋಗುತ್ತದೆ. ಇನ್ನು 2 ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಕಡಲೆಕಾಯಿ ಕಳ್ಳನನ್ನು ಹಿಡಿಯಲು ರೇವಣ್ಣ ನಡೆಸಿದ ಯತ್ನ ಹಾಗೂ ಅದರ ಫಲಿತಾಂಶವನ್ನು ತಿಳಿಸಿರಿ. ಹಾಗೆ ಇನ್ನೊಂದು ಪ್ರಶ್ನೆ, ಸಾಕವ್ವಳ ಹಟ್ಟಿ ಜಪ್ತಿ ಪ್ರಸಂಗವನ್ನು ನಿರೂಪಿಸಿರಿ. ಉತ್ತರ ನೋಡಿ. ದೇವನೂರು ಮಹಾದೇವ ಅವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯಲ್ಲಿ ಕಡಲೆಕಾಯಿ ಕಳ್ಳತನ ಪ್ರಸಂಗ ಮತ್ತು ಸಾಕವ್ವನ ಹಟ್ಟಿ ಜಪ್ತಿ ಪ್ರಸಂಗವೂ ಕೂಡ ಒಂದು. ಕಳೆದ 6 ತಿಂಗಳಿಂದಲೂ ಸಾಹುಕಾರ ಯತ್ತಪ್ಪನವರ ಮಿಲ್ಲಿನ ಕಡಲೆಕಾಯಿ ಲಾಟಿನಿಂದ ಕಡಲೆಕಾಯಿ ಮೂಟೆಗಳು ಆಗಾಗ ಕಳ್ಳತನವಾಗ್ತಾ ಇರ್ತದೆ. ಯತ್ತಪ್ಪನವರು ಈ ಕುರಿತು 6 ತಿಂಗಳಿಂದಲೂ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಹೇಳ್ತಾನೇ ಇದ್ದರು. ವಾರ 15 ದಿನ ಅಂದರೆ ಈ ಕಳ್ಳತನ ತಪ್ತಾ ಇರಲಿಲ್ಲ. ಆಸಾಮಿ ಹಿಡಿಯುವಂಥ ಎಲ್ಲ ಪಟ್ಟುಗಳು ಮುಗಿದರೂ ಆಸಾಮಿ ಮಾತ್ರ ಸಿಕ್ಕಿರಲಿಲ್ಲ. ಮಾಲು ನಾಪತ್ತೆ ಆಗುತ್ತಲೇ ಇತ್ತು. ಯತ್ತಪ್ಪನವರು ಮತ್ತೆ ಇನ್ಸ್ಪೆಕ್ಟರ್ಗೆ, ಏನು ಸಾಹೇಬ್ರೆ ಆಗೋದು ಆಗ್ತಾನೇ ಇದ್ದೆ ಅಂದಾಗ ಇನ್ಸ್ಪೆಕ್ಟರ್, ಸುಮ್ಮನೆ ಸಾವುಕಾರೆ, ಅಲ್ಲೊಬ್ಬ PC ಡ್ಯೂಟಿಗೆ ಹಾಕುವ ಎಂದಿದ್ರು. ಆಡಿದ ಮಾತಿನಂತೆ ಇನ್ಸ್ಪೆಕ್ಟರ್ PC ರೇವಣ್ಣನನ್ನು ಆ ಕಳ್ಳನನ್ನು ಪತ್ತೆ ಹಚ್ಚಲಿಕ್ಕೆ ನಿಗದಿ ಮಾಡ್ತಾರೆ. ಅವನು ರೇವಣ್ಣ ಏನು ಮಾಡ್ತಾನೆ, ವಿಶೇಷ ಡ್ಯೂಟಿಗೆ ಬಂದಂತಹ ರೇವಣ್ಣ ಎಲ್ಲ ಕತ್ತಲಾದ ನಂತರ ಊರೆಲ್ಲ ಮಲಗಿದ ಸಮಯದಲ್ಲಿ ಕಂಬಳಿಯನ್ನು ಹೊದ್ದುಕೊಂಡು ಯಾರಿಗೂ ಕೂಡ ಕಾಣದ ಹಾಗೆ ಕೂತ್ಕೊಳ್ತಾನೆ. ಆಗ ದಪ್ಪಗೆ ಎತ್ತರಕ್ಕೆ ಇದ್ದಂಥ ಒಂದು ಆಸಾಮಿ, ಅಂದರೆ ಅವನು ಕಾಳಣ್ಣ, ಬಂದು ಚೀಲಕ್ಕೆ ಕಡಲೆಕಾಯಿಯನ್ನು ತುಂಬುತ್ತಾನೆ. ಮುಂದೆ ನಡೀತಾನೆ. ಆ ಕಡಲೆಕಾಯಿಯ ಮೂಟೆಯನ್ನು ಹೊತ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆದಾಗ್ಯೂ ರೇವಣ್ಣನಿಗೆ ಆ ಆಸಾಮಿಯನ್ನು ಹಿಡಿಯಲು ಕೈ ಬರುವುದಿಲ್ಲ. ಕೂಗಿ
ಕೂಗಲು ಕೂಡ ಬಾಯಿ ಬರುವುದಿಲ್ಲ. ಹಾಗಾಗಿ ರೇವಣ್ಣ ತನ್ನ ಕಾಲನ್ನು ಕಣ್ಣು ಮಾಡಿಕೊಂಡು ಆತನನ್ನೇ ಆ ಕಳ್ಳನನ್ನೇ ಫಾಲೋ ಮಾಡ್ತಾನೆ. ಆ ಆಸಾಮಿ ಬಂದು ಸಾಕವ್ವನ ಹಟ್ಟಿಯ ಒಳಗೆ ನುಗ್ತಾನೆ. ಈಗ ಅಲ್ಲಿ ಹಟ್ಟಿಯ ಒಳಗೆ ಹೋಗಿ ರಂಪ ಮಾಡೋದು ಸರಿಯಲ್ಲ ಅಂತ ರೇವಣ್ಣ ಯೋಚನೆ ಮಾಡಿಕೊಂಡು ಅಲ್ಲೇ ಹೋಗಿ ಕೂತ್ಕೊಳ್ತಾನೆ. ಅವನು ಅವರೇ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಕೂತ್ಕೊಳ್ತಾನೆ. ರೇವಣ್ಣ ಕುಳಿತಿದ್ರೂ ಕೂಡ ಅವನ ಪೊಲೀಸ್ ಬುದ್ಧಿ ಇದೆಯಲ್ಲ, ಅದು ಆ ಪೊಲೀಸ್ ವಿವೇಕ ಓಡ್ತದೆ. ಈಗ ಹೇಗೋ ಮಾಲು ಮತ್ತು ಆಸಾಮಿಗೆ ಮೋಸವಿಲ್ಲ. ಇದರೊಟ್ಟಿಗೆ ಈ ಕಳ್ಳತನದ ಹಿಂದಿರುವ ಜಾಲವನ್ನು ಪತ್ತೆ ಹಚ್ಚಿ ಒಂದೇ ಸಲಕ್ಕೆ ಢಮ್ ಎನಿಸೋ ಮನಸ್ಸಾಗ್ತದೆ ರೇವಣ್ಣನಿಗೆ. ಆ ಕಾರಣಕ್ಕಾಗಿಯೇ ಆತ ಸಾಕವ್ವನ ಹಟ್ಟಿಗೆ ಹೋಗುವವರ ಮತ್ತು ಬರುವವರ ಮೇಲೆ ನಿಗಾ ಇಟ್ಟುಕೊಂಡು ಅವರನ್ನು ಪತ್ತೆ ಹಚ್ಚಿ ಒಂದೇ ಸಲಕ್ಕೆ ಹಿಡಿದು ಬಿಡುವ ಅಂತ ಅವನು ಹೋಗುವವರ ಮೇಲೆ ಬರುವವರ ಮೇಲೆ ನಿಗಾ ಇಟ್ಕೊಂಡು ಅಲ್ಲೇ ಕೂತ್ಕೊಳ್ತಾನೆ. ಕಡಲೆಕಾಯಿ ಮೂಟೆ ಕಳ್ಳ ಆಸಾಮಿ ಹಟ್ಟಿ ಹೊಕ್ಕ ಮೇಲೆ ಪ್ರಾಯ ಮೀರಿದ ಹೆಂಗಸೊಬ್ಬಳು ಬಂದು ಆ ಹಟ್ಟಿಗೆ ಸಂಬಂಧಿಸಿದ ಹೆಂಗಸಿನ ಜೊತೆಗೆ ಬಾಗಿಲ ಬಳಿ ಬಂದು ನಿಂತ್ಕೊಂಡು ಮಾತಾಡ್ತಾಳೆ. ಈ ಹೆಂಗಸು ಆ ಹೆಂಗಸಿಗೆ ಕನಿಷ್ಠ 1 ಸೇರಿನಷ್ಟು ಕಡಲೆಕಾಯಿಯನ್ನು ಕೊಟ್ಟಿರ್ಬೋದು. ಅನಂತರ ಆ ಪ್ರಾಯಕ್ಕೆ ಕಾಲಿಟ್ಟಂಥ ಒಂದು ಹುಡುಗಿ ಅಂದರೆ ಪುಟ್ಟಗೌರಿ ಮತ್ತು ಇನ್ನೊಂದು ಹುಡುಗ ಅಂದರೆ ಶಿವು, ಅವರಿಬ್ಬರೂ ಕೂಡ ಅಲ್ಲಿಂದ ಆ ಹಟ್ಟಿಯಿಂದ ಹೊರಬಿದ್ದು ಮಾರಿಗುಡಿಯ ಕಡೆಗೆ ನಡ್ಕೊಂಡು ಹೋಗ್ತಾರೆ. ನಂತರ ಅವರೊಟ್ಟಿಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವರು ಕೂಡ ಆ ಹಟ್ಟಿಗೆ ಬರ್ತಾರೆ. ಆ ವ್ಯಕ್ತಿ ಅಲ್ಲೊಂದು ಗಂಟೆ ಇದ್ದು ಹೊರಬಂದು ತಿರುಗಿ ಮಾರಿಗುಡಿ ಕಡೆಗೆ ನಡೆಯುತ್ತಾನೆ. ಅಷ್ಟು ಹೊತ್ತಿಗೆ ಅವನು ಬೀಡಿ ಹಚ್ಚುತ್ತಾನೆ. ಆ ಬೀಡಿ ಹಚ್ಚಿದಾಗ ಆ ಬೆಳಕಲ್ಲಿ ಕಂಡುಬಂದಂತಹ ಒಂದು ಚಹರೆ ಪ್ರಕಾರ ಅವನ ಎಡದ ಕೈಗೆ ವಾಚ್ ಕಟ್ಟಿತ್ತು. ಆ ಕಳ್ಳತನದ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿದವನ ಚಹರೆ ಆ ಮುಖದಲ್ಲಿತ್ತು. ಇದನ್ನು ರೇವಣ್ಣ ಮನಸ್ಸಿನಲ್ಲಿ ಗಮನಿಸಿಕೊಳ್ತಾನೆ. ಇದಾದ ಮೇಲೆ ಯಾವ ಪಾಯಿಂಟ್ ಕೂಡ ಜರುಗದಿದ್ರೂ ಕೂಡ ಮುಂದಿನ ಪಾಯಿಂಟಿಗಾಗಿ ರೇವಣ್ಣ ಕಾಯ್ತಾ ಇರ್ತಾನೆ. ಆದರೆ ಯಾವ ಪಾಯಿಂಟ್ ಕೂಡ ಜರುಗದೇ ಇದ್ದಾಗ ಮಾರಿಗುಡಿಯಲ್ಲಿ ಗೊರಕೆ ಕೇಳತೊಡಗಿದ ಮೇಲೆ ರೇವಣ್ಣ ಎದ್ದು ಬಂದು ಸಾಕವ್ವನ ಹಟ್ಟಿಯ ಚಿಲಕ ಮೊದಲು ಇದ್ದ ಹಾಗೆ ಉಂಟು ಅನ್ನೋದನ್ನು ನೋಡಿ ಮತ್ತೆ ಬಂದು ಕೂತ್ಕೊಳ್ತಾನೆ. ಯಾವಾಗ ಒಂದು ಚೂರು ಬೆಳಕು ಬೀಳಲು ಪ್ರಾರಂಭಿಸ್ತದೋ, ಅಂದರೆ ಬೆಳಕಾಗಲಿಕ್ಕೆ ಶುರುವಾಗ್ತದೋ, ಆವಾಗ ರೇವಣ್ಣ ಆ ಎತ್ತಪ್ಪನವರ ಗುಡಿಸಲಿಗೆ ಬಂದು ಆ ಆಳನ್ನು ಎಬ್ಬಿಸಿ ಮಾಲು ಮತ್ತು ಕಳ್ಳ ಎರಡನ್ನೂ ಹಿಡಿದುದಾಗಿ ಇನ್ಸ್ಪೆಕ್ಟರ್ ಸಾಹೇಬರಿಗೆ ತಿಳಿಸಿ ಅವರನ್ನು ಕರೆತರಲಿಕ್ಕೆ ಹೇಳ್ತಾನೆ. ಹಟ್ಟಿಯ ಚಿಲಕ ಅಲುಗಾಡದೇ ಇದ್ದುದನ್ನು ನೋಡಿ ಗಟ್ಟಿ ಮಾಡಿಕೊಂಡು ಪುನಃ ಮೊದಲು ಕುಳಿತಲ್ಲಿಗೆ ಬಂದು ಕುಳಿತುಕೊಂಡು ಆ ಜೀಪಿನ ಸದ್ದಿಗಾಗಿ ಕಿವಿಗೊಡ್ತಾ ಕೂತ್ಕೊಳ್ತಾನೆ. ಇನ್ಸ್ಪೆಕ್ಟರ್ ಬಂದ ಮೇಲೆ ರೇವಣ್ಣ ಹಾಗೂ ಜೊತೆಯಲ್ಲಿರುವಂತಹ ಪಿಸಿಗಳು ಸಾಕವ್ವನ ಹಟ್ಟಿಯೆಲ್ಲ ಹುಡುಕುತ್ತಾ ಇರ್ತಾರೆ. ಆದರೆ ಕಡಲೆಕಾಯಿಯ ಮೂಟೆ ಮಾತ್ರ ಎಲ್ಲಿಯೂ ಕೂಡ ಕಾಣಸಿಗುವುದಿಲ್ಲ. ಆದರೆ ಕಾಳಣ್ಣ ಮತ್ತು ಗುರುಸಿದ್ದು ರೇವಣ್ಣನ ಕೈಗೆ ಸಿಕ್ಕಿ ಬೀಳುತ್ತಾರೆ. ರೇವಣ್ಣ ಅವರಿಬ್ಬರನ್ನು ಹಿಡಿದು ತಂದು ಇನ್ಸ್ಪೆಕ್ಟರ್ನ ಎದುರಿಗೆ ನಿಲ್ಲಿಸಿ ಅವರೇ ಕಡಲೆಕಾಯಿ ಮೂಟೆ ಕದ್ದವರು ಎಂದು ಹೇಳುತ್ತಾನೆ. ಇನ್ಸ್ಪೆಕ್ಟರ್ ಅವರಿಬ್ಬರನ್ನು ವಿಚಾರಿಸಲಾಗಿ ಅವರು ಎತ್ತಪ್ಪನವರ ಕಡಲೆಕಾಯಿ ಮೂಟೆ ಕದ್ದದ್ದು ಸಾಬೀತಾಗ್ತದೆ. ಅಲ್ಲದೆ ಅವೆಲ್ಲವನ್ನೂ ಕೂಡ ತಿಂದು ಮುಗಿಸಿದುದಾಗಿ ತಿಳಿಸ್ತಾರೆ. ಈ ವಿಷಯ ತಿಳಿದ ಸಾಹುಕಾರ ಎತ್ತಪ್ಪನವರಿಗೂ ಏನೂ ತೋಚದಾಗಿ ಹೊಟ್ಟೆಯೊಳಗೆ ಬೆಂಕಿ ಇರೋ ಈ ರಾಕ್ಷಸ ಜನ ತಿಂದಿರಬಹುದು ಎನಿಸ್ತದೆ. ಇನ್ಸ್ಪೆಕ್ಟರ್ ರೂಲ್ ದೊಣ್ಣೆಯಲ್ಲಿ ಕಾಳಣ್ಣನ ಗಲ್ಲವನ್ನು ಎತ್ತಿ, ಈ ಸಲ ಬದುಕಿದೆ ನನ್ನ ಮಗನೇ, ನೀನು ಎದ್ದುಗಳಿಗೆ ಚೆನ್ನಾಗಿತ್ತು, ಇನ್ನೊಂದು ಸಲ ಏನಾರ ಚೂರು ಸುಳಿವು ಸಿಕ್ಕರೋ ನಿನ್ನ ಚಮಡಿ ಸುಲ್ದು ಬಿಡ್ತೀನಿ ಅಂತ ಜೋರು ಮಾಡ್ತಾನೆ. ಈ ಒಂದು ಹುಂಕಾರ ಚಣಗದ ಬಳಿ ನೆಲ ತೊಳೆಯುತ್ತಿದ್ದ ರೇವಣ್ಣನಿಗೆ ಬಂದು ಗುದ್ದುತ್ತದೆ. ರೇವಣ್ಣನ ದೇಹ, ಮನಸ್ಸು, ಆತ್ಮಗಳ ಶಕ್ತಿಯನ್ನೆಲ್ಲ ಸಮ್ಮಿಲನಗೊಳಿಸಿ ಒಂದು ಸಲ ಆ ನೆಲಕ್ಕೆ ಎರಡೂ ಕಾಲಿನಿಂದ ಗುದ್ದುತ್ತಾನೆ. ಆಗ ನೆಲ ಒಮ್ಮೆಲೆ ಹಳ್ಳದಂತಾಗುತ್ತದೆ. ಆ ನೆಲದಿಂದ ಬೇರೆ ಥರದ ಶಬ್ದ ಹೊರಡ್ತದೆ. ಈ ನೆಲ ಯಾಕೋ ಅನುಮಾನ ಮಾಸ್ವಾಮಿ, ಸೌಂಡು ಮಾಮೂಲಿ ಇಲ್ಲ ಅಂತ ಎರಡೂ ಕೈಗಳಿಂದಲೂ ಹಳ್ಳದ ಮಣ್ಣನ್ನು ತೋಡ್ತಾನೆ. ಆಗ ಆ ಹಟ್ಟಿಯ 4 ದಿಕ್ಕಿನಿಂದ ಇಲಿಗಳು ಹೊರಡ್ತವೆ. 1-2 ಇಲಿಗಳು ಹೊರಕ್ಕೆ ನೆಗೆದು ಓಡಿ ಹೋಗ್ತವೆ. ರೇವಣ್ಣ ಒಂದು ಬೆಲದಲ್ಲಿ ಸಲೀಸಾಗಿ ಕೈ ತುರುಕಿ ಹಿಂದಕ್ಕೆ ಎಳೆಯಲು ಅವನ ಕೈಗೆ 10 ಕಡಲೆ ಬೀಜ ಸಿಕ್ಕುತ್ತವೆ. ದೈವ ಸಾಕ್ಷಾತ್ಕಾರವಾದಂತಾಗಿ ಸಿಕ್ತು ಮಾಸ್ವಾಮಿ ಅಂತ ಕೈ ಚಾಚಿ ಕೂಗುತ್ತಾನೆ. ಆದರೆ ಆ ಸಾಕ್ಷಿಗೆ ಅಷ್ಟು ಗಮನ ಕೊಡುವುದಿಲ್ಲ ಇನ್ಸ್ಪೆಕ್ಟರ್. ನಂತರ ಇನ್ಸ್ಪೆಕ್ಟರ್ ಎತ್ತಪ್ಪನವರಿಗೆ, ಸಾಹುಕಾರ್ಯೆ, ಕಳ್ಳನ ಹಿಡಿಯೋದು ನನ್ನ ಮೇಲೆ ಇರಲಿ ಎಂದು ಹೇಳಿ ಕಾಳಣ್ಣನನ್ನು ಕಣ್ಣಲ್ಲೇ ತಿಂದು ಹೊರಡಲು ಮುಂದಾಗುತ್ತಾನೆ. ಆದರೆ ಇನ್ಸ್ಪೆಕ್ಟರ್ ಈ ಉಪಕಾರಕ್ಕೆ ಪ್ರತಿ ಉಪಕಾರ ಎಂಬಂತೆ ಸಾಕವ್ವನ ಇನ್ನೊಂದು ದೊಡ್ಡ ಹುಂಜ ಇನ್ಸ್ಪೆಕ್ಟರ್ನ ಪಾಲಾಗ್ತದೆ.
ಕಳೆದುಕೊಂಡ ಹುಂಜವನ್ನು ಹುಡುಕಲು ಇನ್ನೊಂದು ಹುಂಜವನ್ನು ಕೊಟ್ಟ ಸಾಕವ್ವ ನಂತರ ಇನ್ಸ್ಪೆಕ್ಟರ್ನ ಮರ್ಮ ತಿಳಿದಂತಾಗಿ ಆಕೆ ದುಃಖಿಸುತ್ತಾಳೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, 8 ಅಂಕದ ಪ್ರಶ್ನೆ. ಸಾಕವ್ವ, ಸಣ್ಣವ್ವ ಮತ್ತು ಚೆಲುವಮ್ಮರ ನಡುವಿನ ಮನಸ್ತಾಪವನ್ನು ಕಾಳಣ್ಣ ಬಗೆಹರಿಸಿದ್ದು ಹೇಗೆ, ವಿವರಿಸಿರಿ. ಉತ್ತರ: ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯ ಪ್ರಮುಖ ಪಾತ್ರಗಳಲ್ಲಿ ಸಾಕವ್ವ, ಸಣ್ಣಯ್ಯ ಹಾಗೂ ಚೆಲುವಮ್ಮ, ಅಲ್ಲಿ ನಾನು ಸಣ್ಣವ ಅಂತ ಹೇಳಿದ್ದೆ, ಸಣ್ಣಯ್ಯ ಹಾಗೂ ಚೆಲುವಮ್ಮರ ನಡುವೆ ಆಸ್ತಿಯ ವಿಷಯವಾಗಿ ಒಂದು ಜಗಳ ಬರುತ್ತದೆ. ಸಾಕವ್ವ ಬಡತನದ ಬೇಗುದಿಯಲ್ಲೂ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂಥ ಬದುಕನ್ನು ಕಟ್ಟಿಕೊಂಡಿರ್ತಾಳೆ. ಆಕೆ ಬಹಳ ಧೈರ್ಯವಂತ ಹೆಂಗಸು. ಆಕೆ ಹೆಣ್ಣಾಗಿ ಹುಟ್ಟಿದರೂ ಕೂಡ ಗಂಡಸರಿಗಿಂತ ಹೆಚ್ಚಿನ ಧೈರ್ಯ ಅವಳಲ್ಲಿ ಇರ್ತದೆ. ಹಾಗೆ ಅವಳು ಇಡೀ ದುಡಿದು ಸಂಪಾದಿಸಿದಂಥ ದಿಟ್ಟೆ. ಆದರೆ ಸಾಕವ್ವನ 3 ಗಂಡು ಮಕ್ಕಳಿಗೆ ಹೆಂಡಂದಿರು ಬಂದ ಮೇಲೆ ಒಂದಾಗಿದ್ದಂತಹ ಆ ಸಾಕವ್ವನ ಹಟ್ಟಿ 3 ಆಗುತ್ತದೆ. ಆದರೂ ತನ್ನ ಬದುಕಿನ ಛಲ ಬಿಡದ ಸಾಕವ್ವ ತನ್ನ 3 ಗಂಡು ಮಕ್ಕಳನ್ನು ನಂಬದೆ ಸರಿಯಾಗಿ ನೋಡದ ಗಂಡನ ಮನೆ ಬಿಟ್ಟು ತವರು ಮನೆಗೆ ಬಂದು ಸೇರಿದ್ದ ಹಿರಿಮಗಳು ಗೌರಮ್ಮನನ್ನು ಹಾಗೂ ಆಕೆಯ ಮಗ ಶಿವನನ್ನು ಹೆಚ್ಚು ನಂಬುವಂಥದ್ದು ಸಾಕವ್ವನಿಗೆ ಅದು ಅನಿವಾರ್ಯವಾಗ್ತದೆ. ಹಿರಿಗೌರಮ್ಮನ ಹಿರಿಯ ಮಗ ಹುಟ್ಟುತ್ತಲೇ ರೋಗಿಷ್ಠನಾಗಿದ್ದರಿಂದ ಆಕೆಯ ಕಿರಿಮಗನಿಗೆ ತನ್ನ ಆಸ್ತಿಯನ್ನು ಬರೆದುಕೊಡುತ್ತೇನೆ ಎಂದು ಸಾಕವ್ವ ನಿರ್ಧರಿಸ್ತಾಳೆ. ಇದನ್ನು ಆಕೆ ಗೌರಮ್ಮನಿಗೆ ಸಣ್ಣಯ್ಯ ಚೆಲುವಮ್ಮರ ಎದುರಿನಲ್ಲೇ, ನೀನು ತಣ್ಣಗಿರು ನನಕಂದ, ಕಡೆಗಾಲ್ಗ ನೀನೇ ನನಗಾಗೋಳು, ಇನ್ನು ಇರೋನ ಆಸ್ತಿನೆಲ್ಲ ನಿನ್ನ ಕಿರಿಮಗನಿಗೆ ಬರೆದು ನಾನು ಸತ್ತೋಗ್ತೀನಿ ಎಂದು ಸ್ಪಷ್ಟಪಡಿಸುತ್ತಾಳೆ. ಆದರೆ ಇದು ಸಣ್ಣಯ್ಯನಿಗೆ ಹಿಡಿಸದ ಮಾತು. ಅವನ ಈ ರಾಗ ಆಗ ನಿಲ್ಲಬಹುದು, ಈಗ ನಿಲ್ಲಬಹುದು ಎಂದು ಕಾದು ನಿಲ್ಲದಾಗಲೂ ಸಣ್ಣಯ್ಯನಿಗೆ ತಡೆದುಕೊಳ್ಳಲಾಗುವುದಿಲ್ಲ. ಹೆಂಡತಿ ಚೆಲುವಮ್ಮ ಕಣ್ಸನ್ನೆ ಮಾಡಿದರೂ ಗಮನಿಸದೆ ಏನವನಿ ಅನ್ನೋದು ಎಂದು ಕಿರುಮನೆಯಿಂದ ಹೊರಕ್ಕೆ ನಡೆದು ಬಂದು ಅವನ ಎದುರು ರಾವಣನಂತೆ ನಿಲ್ಲುತ್ತಾನೆ. ಅವನ ಎದುರಿಗೆ ಸಣ್ಣಯ್ಯ ರಾವಣನ ಹಾಗೆ ಮೂಡಿ ನಿಲ್ತಾನೆ. ಸಾಕವನಿಗೂ ಕೂಡ ಕಾನೂನು ಗೊತ್ತಿರ್ತದೆ, ತುಂಬ ಗೊತ್ತಿರ್ತದೆ. ಏನಂದೆ ಇನ್ನೊಂದು ಸಲನು, ಅಕ್ಕದಾರಾನ ನೀನು ಹುಟ್ಟಿದ್ದು ಹೆಣ್ಣೆಂಗ್ಸಾದರೂ ಗಂಡಸನ್ನ ಮೀರಿ ಕಚ್ಚೆ ಕಟ್ಕೊಂಡು ಗೇದು ಸಂಪಾದಿಸಿದವನು ಭೂಪತಿ, ಆಸ್ತಿ ನನ್ನ ಸ್ವಯಾರ್ಜಿತ ಎಂದು ಅಬ್ಬರಿಸ್ತಾಳೆ. ಸಣ್ಣಯ್ಯನಿಗೆ ಒಂದು ಕ್ಷಣ ಅದೂ ಕೂಡ ದಿಟ ಎನ್ನಿಸಿ ದಿಗಿಲುಂಟಾಗುತ್ತದೆ. ಈಗ ಆದ ದನಿಯನ್ನು ಸಣ್ಣಗೆ ಮಾಡಿ, ಹಂಗಾರ ನನ್ನ ಇರೋ 4 ಐಕಳ ನಿನ್ನ ಕೈಯಾರ ಬಿದ್ಗ ತಳ್ಳು ಮತ್ತ ಎಂದು ಮಕ್ಕಳನ್ನು ಎಳೆದೆಳೆದು ತಂದು ಅವನ ಮಡಿಲಿಗಿಟ್ಟು ಪಟ್ಟು ಬದಲಿಸಿ ನಿಲ್ಲುತ್ತಾನೆ. ಸಣ್ಣಯ್ಯನ ಮಾತಿನ ವರಸೆ ಈಗ ಮೆದುವಾಗಿದ್ದರೂ ಹುಂಜದಿಂದ ದಿಕ್ಕೆಟ್ಟವಳಾಗಿದ್ದ ಸಾಕವನಿಗೆ ಜೋರು ಮಾಡಬೇಕು ಎನ್ನುವ ಒಳಗುದಿ ಎದ್ದೆದ್ದು ಕುಣಿಯುತ್ತದೆ. ಮಕ್ಕಳು ಎನ್ನುವ ಮಾತು ಮರೆಸಿ ಸಾಕವನು ಕೂಡ ತನ್ನ ವರಸೆಯನ್ನು ಬದಲಿಸಿ, ಅಲ್ಲೋ ಮನತಾನಸ್ಥನ್ ಮಗನೇ, ಹೊಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ಹಟ್ಟಿ ಕಟ್ಟಿದ್ನಲ್ಲೋ, ನೋಡಿದವರು ಮೂಗಿಗೆ ಬೆರಳಿಟ್ಟು ಎಂದು ಏರಿಳಿಯುತ್ತಿದ್ದ ಸಾಕವನ ಮಾತು ಕೊನೆಗಾಣದೆ ಸಣ್ಣಯ್ಯ ನಿಂತ ಕಾಲುಗಳನ್ನು ನೆಲಕ್ಕಿಳಿಸಿದವು. ಸಾಕವ್ವ ಕುಳಿತಲ್ಲೇ ಕುಸಿದು, ಎಂತಹ ರೂಪ್ಗೆ ತಂದರೆ ಅಪ್ಪ ನನ್ನ ಹಟ್ಯ ಎಂದು ದುಃಖ ತುಂಬಿಕೊಂಡು ನೋಡುತ್ತಾಳೆ. ಸಣ್ಣಯ್ಯನಿಗೂ ಈ ರೀತಿಯಲ್ಲಿ ಅವನನ್ನು ನೋಡಲಿಕ್ಕಾಗುವುದಿಲ್ಲ. ಅದಕ್ಕೆ ನಾಯಾತ್ಮ ಮಾಡ್ಲವ್ವ, ನಿನ್ನೊಂದಿಗೆ ಮಾತಾಡಿಕೆ ಮೆಲ್ದಿಯಾ ಎಂದು ಜಾರಿಕೊಂಡು ತನ್ನ ಪಾಲಿನ ಕಿರುಮನೆ ದಿಕ್ಕಿಗೆ ಮುಖ ಮಾಡುತ್ತಾನೆ. ಸಣ್ಣಯ್ಯ ಇನ್ನೂ ಕಿರುಮನೆಗೆ ಮುಖ ಮಾಡಿದ್ನೋ ಇಲ್ವೋ, ಕಿರುಮನೆಯಿಂದ ಬಾಣದಂತೆ ಸಣ್ಣಯ್ಯನ ಹೆಂಡತಿ ಬಂದು ಅತ್ತೆಮ್ಮನಿಗೆ ಸವಾಲಿನಂತೆ ನಿಲ್ಲುತ್ತಾಳೆ. ಆಕೆಗೆ ವರ್ಷ 30 ಆಗಿದ್ದರೂ 4 ಮಕ್ಕಳ ತಾಯಿಯಾಗಿದ್ದರೂ ಚೆಲುವಮ್ಮ ಇದ್ದುದರಲ್ಲೇ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದವರ ಮನೆಯಿಂದ ಕಾಲೇರಿಸಿದವಳು. ಅಂದರೆ ಒಳ್ಳೆಯ ಸ್ಥಿತಿವಂತರ ಮನೆಯಿಂದ ಬಂದವಳು. ಚೆಲುವಮ್ಮನ ತವರಿಂದ ತಾಯಿಯ ಕಡೆಗೆ ಒಳ ಸರಬರಾಜು ಇತ್ತು. ಅಂದರೆ ಆಕೆ ತನ್ನ ತಾಯಿ ಮನೆಯಿಂದ ಈ ಮನೆಗೆ ಏನಾದರೂ ತರ್ತಾ ಇದ್ಲು. ಹಾಗಾಗಿ ಹೆಂಡತಿಯ ಮುಂದೆ ಸಣ್ಣಯ್ಯ ಅವನು ಬಾಲ ಬಿಚ್ಚುವಂತಿರಲಿಲ್ಲ, ಅವನು ಬಾಲ ಮುದುರಿಯೇ ಇರ್ತಾ ಇದ್ದ. ಅತ್ತಮ್ಮನ ಮುಂದೆ ಸವಾಲಿಂದ ನಿಂತ ಚೆಲುವಮ್ಮ ಹೀಗೆ ಹೇಳ್ತಾಳೆ, ಅದೇನತ್ತಮ್ಮ ನೀವು ಮಾತೆತ್ತಿದ್ರೆ ನನ್ನಟ್ಟಿ ನನ್ನ ಆಸ್ತಿ ಅಂತಿದ್ದೀರಲ್ಲ ಎಂದು ಅತ್ತೆಮ್ಮನ ಉತ್ತರಕ್ಕೆ ಕಾಯುತ್ತಾಳೆ. ಸಾಕವ್ವ ಹಿಡಿತವಾಗಿ, ಅದೇ ಕನಮಿ ನನ್ನಟ್ಟಿ ನನ್ನ ಆಸ್ತಿ ಎನ್ನುತ್ತಾಳೆ. ಅದರಲ್ಲೇ ಬಿಕನಸಿ ನೀನು ಬಿದ್ದಿರೋದು ಎಂದ ಧ್ವನಿ ಆ ಮಾತಿನಿಂದ ಹೊರಟು ಅದು ಚೆಲುವಮ್ಮನನ್ನು ಕೆಣಕುತ್ತದೆ.
ಚೆಲುವಮ್ಮ ಅತ್ತೆಮ್ಮನ ಮುಂದೆ ಕೈಯಾಡಿಸುತ್ತಾ, ಅವೇ ನಾನುವೇ ಅದನ್ನೇ ಕೇಳೋದು ಕನ್ಯತ್ತಮ್ಮ, ಎಷ್ಟು ಇಟ್ಟೀವ್ರಿ ಅಂತ ಎಂದು ಕೊಕ್ಕರಿಸಿಕೊಂಡು ಕೇಳುತ್ತಾಳೆ. ಆಗ ಸಾಕವ್ವ, ನಿನ್ನ ಕಣ್ಣು ಕುಂಡ ಅಂದರೆ ನಿನ್ನ ಕಣ್ಣು ಕುರುಡ ಎನ್ನುತ್ತಾಳೆ ಸಾಕವ್ವ. ನನ್ನ ಕಣ್ಯಾಕತ್ತಮ್ಮ ಕುಂಡು, ನಾನುವೇ ಕಂಡೇವ್ನಿ ಕಣ ತಕ್ಕಳ್ಳಿ, ಪರದೇಶಿನಿಂದ ಥರ ಇದು ಈ ಹಟ್ಟಿ ಕಂಡಿಲ್ವಾ? ಮಳೆ ದೇವರು ಕಣ್ಣು ಬಿಟ್ರೂ ಬೆಳೆ ಕಾಣ್ದ 4 ಎಕರೆ ಹೊಲಿ ಕಂಡಿಲ್ವಾ? ನಿಮ್ಮ ಇರೋ 3 ಗಂಡು ಮಕ್ಕಳ ತಲೆಗೆರಡು ಎಕರನಾರು ಹಂಚಿ ಮತ್ತವು ನೋಡವು ಎಂದು ಅತ್ತೆ ಮುಂದೆ ಕುಳಿತು ಬಿಡುತ್ತಾಳೆ. ಗಂಡ ಸಣ್ಣಯ್ಯ ಹೆಂಡತಿಯ ಅಂದರೆ ಆಕೆಯ ಕೈಯನ್ನು ಹಿಡಿದೆಳೆಯುತ್ತಾ, ಇನ್ನೀ ಏಳಮ್ಮಿ, ನಡಿಯಮ್ಮಿ ಎಂದು ತೊದಲುತ್ತಾನೆ. ಆದರೆ ಚೆಲುವಮ್ಮ ಗಂಡನಿಗೆ ಕ್ಯಾರೆ ಮಾಡದೆ ಕೈ ಕೊಸರಿ ಮತ್ತು ಪಟ್ಟಾಗಿ ಕುಳಿತುಕೊಳ್ಳುತ್ತಾಳೆ. ಸಾಕವ್ವ ಕಟುವಾಗಿ, ನನ್ನ ಆಸ್ತಿ ಹಂಗೆ ಆಗಲಾರೆ, ಇರ್ಲಿಕ್ಕ ಗರ್ತಿ ಅದರಲ್ಲೇನೆ ನೀನುವೇ ಉಣ್ತಿರೋದು ಎನ್ನುತ್ತಾಳೆ. ಅಂದರೆ ನನ್ನ ಆಸ್ತಿಯಲ್ಲೇ ತಾನೇ ನೀನು ಊಟ ಮಾಡ್ತಾ ಇರೋದು ಎಂದು ಸಾಕವ್ವ ಹೇಳುವಾಗ ಚೆಲುವಮ್ಮನಿಗೆ ತನ್ನ ಕತ್ತರಿಸಿ ಮುಂದಿಟ್ಟಂತಾಗುತ್ತದೆ. ಅವಳು ನೆಲ ಕುಟ್ಟಿ ತಟ್ಟಿ ಎದ್ದು ಬೆಂಕಿ ಉಕ್ಕುವಳಂತೆ, ಅತ್ಯಮ್ಮ ನೀವು ಹಿಂಗೆ ಅಂತಾಯಿರಿ, ನಾನು ಹುಚ್ಚತ್ತಿದ್ದಿರೋ ಹುಚ್ಚು ಮುಂಡೆ, ತಲೆ ಒಳಗೆಲ್ಲ ಹುಳು ಪತ್ರಾಗುಡ್ತವೆ, ಒಂದಲ್ಲ ಒಂದಿನ ನಿಮ್ಮ ಹಟ್ಕ ಬೆಂಕಿ ಹತ್ತು ಬಿಟ್ಟು ನಿಮ್ಮ ಹೊಲ್ಕ ದುಹೂಳ ಎರಚಿಬಿಟ್ಟು ಇಲ್ಲಿಂದ ಕಡ್ದು ಹೊಂಟೋಯ್ತೀನಿ ಎಂದವಳೆ ಕೈ ಬೀಸಿಕೊಂಡು ಏದುಸಿರು ಬಿಡುತ್ತಾ ಕಿರುಮನೆಗೆ ಬಿರುಗಾಳಿಯಂತೆ ನುಗ್ಗುತ್ತಾಳೆ. ಯಾಕಾದರೂ ಮಾತೆತ್ತಿದ್ನೋ ಎಂದು ಮಂಕಾಗಿ ಸಣ್ಣಯ್ಯ ನಿಟ್ಟುಸಿರು ಬಿಡುವುದೊಂದನ್ನು ಬಿಟ್ಟು ಬೇರೇನೂ ತೋಚದೆ ನಿಲ್ಲುತ್ತಾನೆ. ನಂತರ ಒಳಗೆ ಬಂದ ಆತನಿಗೆ ಕಣ್ತುಂಬ ನೀರು ತುಂಬಿಕೊಂಡು ನಿಂತಿದ್ದ ಹಿರಿಗೌರಿ, ಅಣ್ಣು ಅವ್ವ ಹೆಂಗಾರ ಹೇಳ್ಕೊಳ್ಳಲಿ, ನಾನೇನು ಇಲ್ಲ ಆಸ್ತಿಗೆ ಬಂದಿಲ್ಲಣ್ಣ, ಅವ್ವ ಬರ್ಕೊಡಿನೇ ನಾನು ಬರೆಸ್ಕಣ್ಣ ಎನ್ನುತ್ತಾಳೆ. ಇತ್ತ ಹೊರಬಾಗಿಲು ತಳ್ಳಿಕೊಂಡು ಒಳಬಂದ ಗುರುಸಿದ್ದು ಈ ರಂಪಾಟ ಕಂಡು ಸಾಕವ್ವ ಕೂಗಿ ಕರೆದು ತಿರುಗಿ ಸಹ ನೋಡದೆ ಹೋಗಿಬಿಡುತ್ತಾನೆ. ಅದೇ ಸಮಯಕ್ಕೆ ಬಂದ ಕಾಳಣ್ಣ ಸಹಿತ ಅವನನ್ನು ಕಂಡು ಏನೋ ಆಗಿದೆ ಎನಿಸಿ ಸರಸರ ತನ್ನ ನೆರೆಗೆ ಬರುತ್ತಾನೆ. ಕಾಳಣ್ಣನಿಗೆ ಆತನ ಹೆಂಡತಿ ಒಂದೂ ಬಿಡದೆ ಆತನ ಕಿವಿ ತುಂಬುತ್ತಾಳೆ. ಇತ್ತ ತವರ ಮನೆಗೆ ಸಜ್ಜಾಗಿ ಹೊರಟ ಚೆಲುವಮ್ಮ ಸಣ್ಣಯ್ಯನಿಂದ ಕೊಸರಾಡಿ ಕಿತ್ತುಕೊಂಡು ಕಿರುಮನೆಯಿಂದ ಹೊರಗೆ ಬರುತ್ತಾಳೆ. ಸಣ್ಣಯ್ಯ, ಏನಮ್ಮಿ ನೀ ಮಾಡೋದು ಎನ್ನುತ್ತಾ ಆತನು ಗೋಗರಿಯುತ್ತಾ ಆಕೆಯನ್ನು ಉಳಿಸಿಕೊಂಡು ನಿಲ್ಲುತ್ತಾನೆ. ಕಾಳಣ್ಣ ಒಳಗಿದ್ದವನು ಹೊರಬಂದು ನಿಲ್ಲಲು ಎಲ್ಲವೂ ಕ್ಷಣ ಅಲ್ಲಲ್ಲೇ ನಿಲ್ಲುತ್ತವೆ. ಕಾಳಣ್ಣ ಎಲ್ಲವನ್ನೂ ಒಂದು ಸಲ ನೋಡಿ ಕಿರುಮನೆಯತ್ತ ಬೆರಳು ಮಾಡಿ ಚೆಲುವಮ್ಮನಿಗೆ, ನೀ ಮೊದಲು ಒಳಕ್ಕೋಗಿ ಇವಳ ಎನ್ನುತ್ತಾನೆ. ಚೆಲುವಮ್ಮ ಹಿಡಿದಿದ್ದ ಟ್ರಂಕನ್ನು ನೆಲಕ್ಕೆ ದಬ್ಬನೆ ಇಟ್ಟು, ಅಲ್ಲಗನಿ ಭಾವಯ್ಯ, ಈ ಮನೆಯಲ್ಲಿ ಏನಾದರೂ ತಪ್ಪಾಯ್ತದಲ್ಲ, ನಾನು ಇರಬೇಕಾ ಸಾಯ್ಬೇಕಾ ಎಂದು ಸೆರಗು ಮುಚ್ಚಿಕೊಂಡು ಗೋಳೋ ಎಂದು ಅಳುತ್ತಾಳೆ. ಅವ್ವ ಗನ್ಗರ್ತಿ ಮಾತು ನೋಡವ್ರ ಎಂದು ಸಾಕವ್ವ ಚೆಲುವಮ್ಮನ ದಿಕ್ಕಿಗೆ ನಟಿಕೆ ಮುರಿಯುತ್ತಾಳೆ. ಟ್ರಂಕ್ ತೆಗೆದುಕೊಂಡು ಒಳಬಂದ ಚೆಲುವಮ್ಮ ಕಿರುಮನೆಯಲ್ಲಿ ಕುಕ್ಕರು ಬಡಿಯುತ್ತಾಳೆ. ಅಂದರೆ ಅಲ್ಲೇ ಒಳಗೆ ಹೋಗಿ ಕೂತ್ಕೊಂಡು ಬಿಡ್ತಾಳೆ ಅಂತ. ಸರಿ ವಿದ್ಯಾರ್ಥಿಗಳು, ಇನ್ನು 5 ಅಂಕದ ಪ್ರಶ್ನೆಗಳಿವೆ. ಇದೆಲ್ಲ ನಿಮಗೆ ಗೊತ್ತಿದ್ದದ್ದೇ. ಸಾಕವ್ವ ಕಳೆದು ಹೋದ ಹುಂಜದ ನೆಪದಲ್ಲಿ ಇದ್ದ ಹುಂಜವನ್ನು ಕಳೆದುಕೊಂಡದ್ದು ಹೇಗೆ? ಈ ಮೊದಲೇ ಹೇಳಿದಂತಹ ಪ್ರಶ್ನೆಯ ಉತ್ತರವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಇನ್ನೊಂದು ಪ್ರಶ್ನೆ ಇದೆ, ಸಾಕವ್ವಳ ಪಾತ್ರದ ಪರಿಚಯ ಮಾಡಿಕೊಡಿರಿ ಅನ್ನುವಂಥದ್ದು. ಇದು ಕೂಡ ಅದರಲ್ಲೇ ಉತ್ತರ ಇದೆ. ಇನ್ನು ಸಂದರ್ಭ ಇದೆ ನೋಡಿ, ನನ್ನ ಕೋಳಿ ತಿಂದವರ ಮನೆ ಮಣ್ಣಾಗ್ಲೋ ಅನ್ನುವಂಥದ್ದು, ಅಥವಾ ನನ್ನ ಕೋಳಿ ಮುರಿದವರ ಮನೆ ಮುರಿದೋಗಲೋ ಅಂತ. ಈ ಮೇಲಿನ ಸಾಲನ್ನು ದೇವನೂರು ಮಹಾದೇವ ಅವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ತನ್ನ ಹುಂಜ ಕಳೆದು ಹೋದ ಕೋಪವನ್ನು ತಾಳಿಕೊಳ್ಳದ ಸಾಕವ್ವ ಈ ಮಾತನ್ನು ಹೇಳುತ್ತಾಳೆ. ಇದ್ದಕ್ಕಿದ್ದಂತೆ ಸಾಕವ್ವನ ಹುಂಜವೊಂದು ಹಟ್ಟಿ ಬಿಟ್ಟು ಹೋಗುತ್ತದೆ. 2 ದಿನ ಕಳೆದರೂ ಅದು ಮರಳಿ ಹಟ್ಟಿಗೆ ಬರುವುದಿಲ್ಲ. ಸಾಕವ್ವನಿಗೆ ಇದೊಂದು ಸಮಸ್ಯೆಯಾಗಿ ಕಾಡುತ್ತದೆ. ಇಂದಲ್ಲದಿದ್ದರೆ ನಾಳೆಯಾದರೂ ತನ್ನ ಹುಂಜ ಬಂದೇ ಬರುತ್ತದೆ ಎಂದುಕೊಂಡವಳಿಗೆ ಆ ನಂಬಿಕೆ ಹುಸಿಯಾಗುತ್ತದೆ. ಆಗ ಸಾಕವ್ವನ ಮನಸ್ಸಿನಲ್ಲಿ ತನ್ನ ಕೋಳಿ ಹುಂಜವನ್ನು ಯಾರಾದರೂ ಮುರಿದಿರಬೇಕೇ ಎಂಬ ಸಂಶಯ ಮೂಡುತ್ತದೆ. ಈ ಸಂಶಯ ಮೂಡಿದ್ದೇ ತಡ. ಸಾಕವ್ವನ ಮನಸ್ಸಿನಲ್ಲಿ ಮೂಡಿದವಳು ಸವತಿ ಕೆಂಪಮ್ಮ. ಆಕೆಯ ತಿಪ್ಪೆಯನ್ನು ಸಾಕವ್ವ ಕೆದರಿ ನೋಡಿದರೂ ಕೂಡ ಹುಂಜ ಪತ್ತೆಯಾಗುವುದಿಲ್ಲ. ಮುಂದೆ 10 ತಿಪ್ಪೆ ಕೆದರಿ ನೋಡಿದಾಗಲೂ ಸಾಕವ್ವನಿಗೆ ಇದೇ ಅನುಭವ ಆಗ್ತದೆ. ಇದರಿಂದ ಹತಾಶೆಗೊಂಡಂತಹ ಸಂದರ್ಭದಲ್ಲಿ ಸಾಕವ್ವ ಈ ಮೇಲಂತೆ ಹೇಳುತ್ತಾಳೆ. ಇನ್ನು 2ನೇದು ನೋಡಿ, ನಾನು ಹುಚ್ಚತ್ತಿದ್ರ ಹುಚ್ಚುಮುಂಡೆ. ಈ ಮೇಲಿನ ಸಾಲನ್ನು ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು
ಸೊಸೆ ಚೆಲುವಮ್ಮನನ್ನು ನಿಂದಿಸುತ್ತಾ ಸಾಕವ್ವ ಹೇಳುತ್ತಾಳೆ. ಆಸ್ತಿಗಾಗಿ ಸಾಕವ್ವ ಸಣ್ಣಯ್ಯ ಚೆಲುವಮ್ಮರ ಮಧ್ಯೆ ಜಗಳ ಪ್ರಾರಂಭವಾಗುತ್ತದೆ. ಒಂದಿಷ್ಟು ಉಂಡುಟ್ಟ ಮನೆತನದಿಂದ ಬಂದ ಗಂಡ ಸಣ್ಣಯ್ಯನನ್ನು ತನ್ನ ಹಿಡಿತದಲ್ಲೇ ಇಟ್ಟುಕೊಂಡಿದ್ದ ಚೆಲುವಮ್ಮ ಸಾಕವ್ವ ತನ್ನ ಆಸ್ತಿಯನ್ನು ಕಿರಿಮಗನ ಹೆಸರಿನಿಗೆ ಬರೆಯುತ್ತೇನೆ ಎನ್ನುವುದನ್ನು ಕೇಳಿ ಅವಳಿಗೆ ಸಹಿಸಲಾಗುವುದಿಲ್ಲ. ಅತ್ತೆಗೆ ಆಕೆ ಸವಾಲಾಗಿ ನಿಲ್ಲುತ್ತಾಳೆ. ಸಾಕವ್ವನನ್ನು ಆಕೆ ಗಂಡನಂತೆ ಕ್ಯಾರ್ ಮಾಡುವುದಿಲ್ಲ. ಆಕೆ ಸಾಕವ್ವನಿಗೆ ಪ್ರತಿಸ್ಪರ್ಧಿಯಾಗಿ ನಿಂತು ತಾನು ಆಸ್ತಿ ಇನ್ನೊಬ್ಬರ ಹೆಸರಿಗೆ ಮಾಡುವುದನ್ನು ನಡೆಯಗೊಡುವುದಿಲ್ಲ ಅಂತ ವಾದ ಮಾಡ್ತಾಳೆ. ಅದೇನತ್ತಮ್ಮ ನೀವು ಮಾತೆತ್ತಿದ್ರೆ ನನ್ನ ಆಸ್ತಿ ಅಂತೀರಲ್ಲ ಎಂದು ಕೊಕ್ಕರಿಸಿ ಕೇಳ್ತಾಳೆ ಚೆಲುವಮ್ಮ. ಆಗ ಸಾಕವ್ವ ಅದೇ ಕಣಮ್ಮಿ ನನ್ನ ಆಸ್ತಿ ಅನ್ನುತ್ತಾಳೆ. ಈ ಮಾತಿಂದ ಹೊರಟ ನೀನು ಬಿದ್ದಿರುವುದು ಅದೇ ಆಸ್ತಿಯಲ್ಲಿ ಅನ್ನುವಂತಹ ಆ ಧ್ವನಿ ಚೆಲುವಮ್ಮನನ್ನು ಕೆಣಕಿದ ಸಂದರ್ಭದಲ್ಲಿ ಈ ಮಾತನ್ನು ಈ ಮೇಲಿನಂತೆ ಸಾಕವ್ವ ಹೇಳುತ್ತಾಳೆ. ಇನ್ನು 3ನೇ ಪ್ರಶ್ನೆ, ಅವನ್ನೆಲ್ಲ ಗಂಟು ಮುಟ್ಟೆ ಕಟ್ಟಿ ಹೊತ್ಕೊ ನಿನ್ನ ಹೆಂಡತಿ ಮಕ್ಕಳಿಗೆ ಕೊಡುವಂತೆ. ಈ ಮೇಲಿನ ಸಾಲನ್ನು ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರೇವಣ್ಣನಿಗೆ ಇನ್ಸ್ಪೆಕ್ಟರ್ ಹೇಳುತ್ತಾರೆ. ಸಾಕವ್ವನ ಹಟ್ಟಿ ಎಲ್ಲವನ್ನು ಜಪ್ತಿ ಮಾಡಿದರೂ ಕೂಡ ಕಳ್ಳತನದ ಯಾವುದೇ ಒಂದು ಗುರುತು ಸಿಗುವುದಿಲ್ಲ. ತಂದಿದ್ದ ಕಡಲೆಕಾಯಿ ಮೂಟೆನೆಲ್ಲ ತಿಂದು ಮುಗಿಸಿ ಬಿಟ್ಟಿರ್ತಾರೆ. ಆದರೆ ರೇವಣ್ಣ ಕಾಳನ್ನು ಗುರುಸಿದ್ದೂರನ್ನು ಹಿಡಿದು ಎಳೆತಂದು ಇನ್ಸ್ಪೆಕ್ಟರ ಮುಂದೆ ನಿಲ್ಲಿಸಿ ಕಡಲೆ ಬೀಜ ಕಳ್ಳತನವನ್ನು ಮಾಡಿದ್ದು ಇವರೇ ಎಂದು ಹೇಳುತ್ತಾರೆ. ಆದರೆ ಸಾಕ್ಷಿಯೇ ಇಲ್ಲದರಿಂದ ಇನ್ಸ್ಪೆಕ್ಟರ್ಗೆ ಏನೂ ಮಾಡಲಾಗುವುದಿಲ್ಲ. ಆಗ ರೇವಣ್ಣ ತನ್ನ ಮನಸ್ಸು ಆತ್ಮಗಳ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಒಮ್ಮೆಲೆ ನೆಲವನ್ನು ಕಾಲಿನಿಂದ ಒದೆಯುತ್ತಾನೆ. ಆಗ ಕಾಲಿನಾಡಿ ಒಂದು ರೀತಿಯಲ್ಲಿ ಹಳ್ಳದ ಹಾಗೆ ಆಗ್ತದೆ. ಅನುಮಾನಗೊಂಡಂಥ ರೇವಣ್ಣ ಆ ನೆಲವನ್ನು ಅಗೆದು ಕೈ ಹಾಕಿದರೆ ಇಲಿಗಳೆಲ್ಲ ಹೊರಬೀಳ್ತವೆ. ಆತನ ಕೈಗೆ ಹತ್ತಾರು ಕಡಲೆ ಬೀಜಗಳು ಸಿಗ್ತವೆ. ಆಗ ಅವನು ಆ ಕಡಲೆ ಬೀಜವನ್ನು ಇನ್ಸ್ಪೆಕ್ಟರಿಗೆ ತೋರಿಸಿದ ಸಂದರ್ಭದಲ್ಲಿ ಈ ಮೇಲಿನಂತೆ ಇನ್ಸ್ಪೆಕ್ಟರ್ ಹೇಳುತ್ತಾನೆ. 4ನೆಯ ಪ್ರಶ್ನೆ ನೋಡಿ, ಸಾವುಕಾರ್ರೆ ಕಳ್ತನ ಹಿಡಿಯೋದು ನನ್ನ ಮೇಲೆ ಇರಲಿ. ಈ ಮೇಲೆ ಸಾಲನ್ನು ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಇನ್ಸ್ಪೆಕ್ಟರ್ ಎತ್ತಪ್ಪನವರಿಗೆ ಈ ಮಾತನ್ನು ಹೇಳುತ್ತಾರೆ. ರೇವಣ್ಣ ಕಡಲೆಕಾಯಿ ಕಳ್ಳತನವನ್ನು ಪತ್ತೆ ಹಚ್ಚಲು ತನ್ನ ಜೊತೆಯಲ್ಲಿರುವಂತಹ ಪಿಸಿಗಳೊಂದಿಗೆ ಮಾಡಿದ ಪ್ರಯತ್ನ ವಿಫಲವಾಗ್ತದೆ. ಆತ ಎಲೆಯ ಬಿಲದಿಂದ ಕೈ ಹಾಕಿ ತೆಗೆದ ಕಡಲೆ ಬೀಜಗಳನ್ನು ಸಾಕ್ಷಿಯಾಗಿ ಒದಗಿಸಿದರೂ ಕೂಡ ಇನ್ಸ್ಪೆಕ್ಟರ್ ಅದನ್ನು ಒಪ್ಪುವುದಿಲ್ಲ. ಇನ್ನಷ್ಟು ಶೋಧ ನಡೆಸಿ ಕಳ್ಳನನ್ನು ಸೆರೆ ಹಿಡಿಯಲು ಆತ ನಿರ್ಧರಿಸ್ತಾನೆ. ಆಗ ಅವನು ಸಾವುಕಾರ ಎತ್ತಪ್ಪನಿಗೆ ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿಗೆ ಸಾಕವ್ವ ಚೆಲುವಮ್ಮ ಅನ್ನುವಂತಹ ವಿಷಯಗಳನ್ನು ಕೊಡ್ಬೋದು. ಈ ವಿಷಯಗಳು ನಿಮಗೆ ಈಗಾಗಲೇ ಇದರ ಉತ್ತರ ಗೊತ್ತಿದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ದೇವನೂರು ಮಹಾದೇವ ಇವರು ಬರೆದಂತಹ ಒಡಲಾಳ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.